ಇವತ್ತಿನ ವಿಡಿಯೋದಲ್ಲಿ SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೆಕೆಂಡ್ ಲೆಸನ್ ದ ಎಲಿಜರ್ ಆಫ್ ಲೈಫ್ ರಿಟನ್ ಬೈ ಸರ್ ಸಿ ವಿ ರಾಮನ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಈ ಪಾಠದಲ್ಲಿ ಇಂಪಾರ್ಟೆನ್ಸ್ ಆಫ್ ವಾಟರ್ ಬಹಳ ಬ್ಯೂಟಿಫುಲ್ ಆಗಿ ಸೈಂಟಿಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀರು ಯಾತಕ್ಕೆಲ್ಲ ಬೇಕು, ನೀರನ್ನ ಹೆಂಗ ನಾವು ಸಂಗ್ರಹ ಮಾಡಿಡಬೇಕು, ನೀರನ್ನ ಹೆಂಗ ನಾವು ವೇಸ್ಟ್ ಆಗದಂಗ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಈ ಪಾಠದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಒಬ್ಬ ಗ್ರೇಟ್ ರೈಟರ್ ಬರೆಯೋ ಸ್ಟೈಲ್ನೊಳಗ ಒಬ್ಬ ಸೈಂಟಿಸ್ಟ್ ಈ ಲೆಸನ್ ಅನ್ನ ಬರೆದಾರ. ಬರೀ ಲೆಸನ್ ಅನ್ನು ನೋಡೋಣ. ಲೆಸನ್ 2 ದ ಎಲಿಜರ್ ಆಫ್ ಲೈಫ್ ಬೈ ಸಿ ವಿ ರಾಮನ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಪ್ರೀ ರೀಡಿಂಗ್ ಆಕ್ಟಿವಿಟಿ. It is said that if the third world war breaks out, it will be for the sake of water. Do you agree? Discuss in pairs. Beautiful question. Third war ಏನಾದರೂ ಸ್ಟಾರ್ಟ್ ಆದರೆ ಇಟ್ ಈಸ್ ಅಬೌಟ್ ವಾಟರ್ ಅಂತ ಹೇಳ್ತಾರೆ. ನೀರಿನ ಬಗ್ಗೆನ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರೆ, ಮೊನ್ನೆ ಇಂಡಿಯಾ ಪಾಕಿಸ್ತಾನ ಸಣ್ಣದು ವಾರ ಆಯಿತು. ಅವಾಗ ಕೂಡ ಈ ನದಿ ನೀರಿನದು ಸಮಸ್ಯೆ ಎರಡು ದೇಶಗಳ ಮಧ್ಯದಲ್ಲಿ ಎದ್ದು ಕಾಣಿಸ್ತು. ಹೆಂಗ ಈ ಅಂದ್ರೆ ಸರ್ ಹೇಳೋದು ಅಥವಾ ಇಟ್ ಈಸ್ ಸೈಡ್ ಇಂಟ್ರೊಡಕ್ಷನ್ ಕೊಡ್ತಾರ. ಸರ್ ಸಿ ವಿ ರಾಮನ್ ಹೇಳಿಲ್ಲದನ ಜನ ಹೇಳಿದ ಮಾತು ಇದು ಸರಿನೇ ಇದೆ, ಏನ್ ತಪ್ಪಿಲ್ಲ. ಅಂದ್ರೆ ವಾಟರ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಅಂದಂಗ. ಬರ್ರಿ ನೋಡೋಣ. ಫಸ್ಟ್ ಪ್ಯಾರಾಗ್ರಾಫ್. ಮ್ಯಾನ್ ಹ್ಯಾಸ್ ಥ್ರೂ ದ ಏಜಸ್ sought in vain for an imaginary elixir of life, the divine Amrita, to confer immortality. But the true elixir of life lies near to our hands, for it is the commonest of all liquids, plain water. Exclamatory mark. Man has through the ages ಅಂದ್ರೆ a long period of time of many generations or centuries. ಎಷ್ಟೋ ಜನರೇಷನ್ಸ್ಗಳ ಮುಖಾಂತರ, ಎಷ್ಟೋ ಸೆಂಚುರಿಗಳ ಮುಖಾಂತರ ಮ್ಯಾನ್ ಹ್ಯಾಸ್ ಥ್ರೂ ದ ಏಜಸ್ ಸಾಟ್. ಮ್ಯಾನ್ ಹ್ಯಾಸ್ ಸಾಟ್. ಇಲ್ಲಿ ತೊಗೊಂಬರ್ಬೇಕು ಇದನ್ನ. ಸಾಟ್ ಅಂದ್ರೆ ಸೀಕ್, ಸಾಟ್ ಇನ್ ಸರ್ಚ್ ಆಫ್ ಅಂದಂಗ್ರೆ. ಮ್ಯಾನ್ ಈಸ್ ಆಲ್ವೇಸ್ ಇನ್ ಸರ್ಚ್ ಆಫ್ ಯಾವುದನ್ನ ಫಾರ್ ಅನ್ ಇಮ್ಯಾಜಿನರಿ ಎಲಿಜರ್ ಆಫ್ ಲೈಫ್. ಒಂದು ಇಮ್ಯಾಜಿನರಿ ಎಲಿಜರ್ ಆಫ್ ಲೈಫ್ ಇದು. ಎಲಿಜರ್ ಅಂದ್ರೆ ಅಮೃತ ರೀ. ಯಾವುದನ್ನ ನಾವು ಎಲಿಜರ್ ಅಂತಂದ್ರ ಈ ಲಿಕ್ವಿಡ್ ಸಬ್ಸ್ಟಾನ್ಸ್ ವಿತ್ ಮ್ಯಾಜಿಕಲ್ ಪವರ್. ಒಂದು ಏನಾಗ್ತದ ಟು ಪ್ರೊಲಾಂಗ್ ಲೈಫ್ ಇಂಡೆಫಿನೆಟ್ಲಿ. ಈ ಅಮೃತ ಅಂತೀವಲ್ಲ, ದೇವಲೋಕದಾಗ ಸಿಗ್ತೈತಿ ಅಮೃತ. ಅದನ್ನು ಕುಡಿದ್ರೆ ನಮಗೆ ಡೆತ್ ಬರೋದಿಲ್ಲ ಅಂತ ಹೇಳಿರಿ. ಅದಕ್ಕೆ ಏನಂತಾರ ಸರ್, ಇಮ್ಯಾಜಿನರಿ ಎಲಿಕ್ಚರ್ ಅಂತ. ಮನುಷ್ಯ ಸಾಧು ಸಂತರು ಏನ್ ಮಾಡ್ಯಾರ, ಆ ಇಮ್ಯಾಜಿನರಿ ಎಲಿಜರ್ ಆಫ್ ಲೈಫ್ ಅದು ಡಿವೈನ್ ಅಮೃತ, ದೈವಿ ಅಮೃತ, ಅದನ್ನ ಪಡ್ಕೋಬೇಕು ಅಂತ ಹೇಳಿ ಇನ್ನವೇನಂದ್ರೆ ಅನ್ಸಕ್ಸಸ್ಫುಲ್ ಪ್ರಯತ್ನ ಮಾಡ್ಕೊಂತ ಬಂದಾನ. ಅಂದ್ರ ಮನುಷ್ಯ
ದೇವಲೋಕದಲ್ಲಿನ ಅಮೃತನ ಪಡ್ಕೋಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ಕೊಂತ ಬಂದಾನ. ಬಟ್ ಸಕ್ಸಸ್ ಆಗ್ಯಾನನು ಅಂದ್ರೆ ಇಲ್ಲ. ಆದ್ರ ಎದಕ್ಕದು ಅಮೃತ ಅಂತಂದ್ರೆ ಟು ಕಾನ್ಫರ್ ಇಮ್ಮಾರ್ಟಾಲಿಟಿ. ಟು ಕಾನ್ಫರ್ ಅಂದ್ರೆ ಟು ಗಿವ್ ಎ ಸ್ಪೆಷಲ್ ರೈಟ್ ಆರ್ ಅಡ್ವಾಂಟೇಜ್. ಮನುಷ್ಯನಿಗೆ ಒಂದು ಸ್ಪೆಷಲ್ ರೈಟ್ ಪಡ್ಕೋಬೇಕು. ಯಾವ್ದ್ರಿ ಅಂತಂದ್ರೆ ಇಮ್ಮಾರ್ಟಾಲಿಟಿ. ಮನುಷ್ಯ ಇಮ್ಮಾರ್ಟಾಲಿಟಿ ಅಂದ್ರೆ ಹ್ಯಾವಿಂಗ್ ನೋ ಡೆತ್ ರೀ. ಮನುಷ್ಯ ಸಾಯಬಾರ್ದು ಅಂದ್ರೆ ಅಜರಾಮರ ಅಂತೇಳಿ. ದೇವರಿಗೆ ಇಮ್ಮಾರ್ಟಲ್ ಅಂತ ಕರೀತಾರೆ, ಮನುಷ್ಯನಿಗೆ ಮಾರ್ಟಲ್ ಅಂತ ಕರೀತಾರೆ. ಹಿಂಗ ತಾನು ಮನುಷ್ಯ ಶಾಶ್ವತವಾಗಿರ್ಬೇಕು, ಮರಣ ಬರಬಾರ್ದು. ಯಾವಾಗ ಬರುವುದಿಲ್ಲ ಮರಣ ಅಂದ್ರೆ ಡಿವೈನ್ ಅಮೃತ ಕುಡಿದ್ರೆ ಬರುವುದಿಲ್ಲ ಅಂತ ತಿಳ್ಕೊಂಡು ಮನುಷ್ಯ 1 ಶತಮಾನ ಅಲ್ಲ 2 ಎಷ್ಟೋ ಶತಮಾನಗಳಿಂದ ಆ ಒಂದು ದೈವಿ ಅಮೃತನ ಪಡ್ಕೋಬೇಕು, ತಾನು ಇಮ್ಮಾರ್ಟಾಲಿಟಿ ಆಗ್ಬೇಕು ಅಂತ ಹುಡುಕೊಂತನ ಬಂದಾನ. ಬಟ್ ಇಟ್ ವಾಸ್ ಇನ್ ವೇನ್. ಅದು ಯಾರಿಗೂ ಸಾಧ್ಯ ಆಗಿಲ್ಲ. ಅದು ಇಮ್ಯಾಜಿನರಿ, ರಿಯಲ್ ಇಲ್ಲ ಅಂತ ಹೇಳ್ತಾರ. ಬಟ್ ದ ಟ್ರೂ ಎಲಿಜರ್ ಆಫ್, ಅದು ಇಮ್ಯಾಜಿನರಿ ಎಲಿಜರ್ ಆಫ್ ಲೈಫ್. ದೇವಲೋಕದಲ್ಲಿ ಸಿಗುವಂತದ್ದು ಇಮ್ಯಾಜಿನರಿ ಎಲಿಜರ್ ಆಫ್ ಲೈಫ್. ಬಟ್ ದ ಟ್ರೂ ಎಲಿಜರ್ ಆಫ್ ಲೈಫ್, ನಿಜವಾದ ಎಲಿಜರ್ ಅಮೃತ ಎಲ್ಲಿದೆ ಅಂದ್ರೆ ಇಟ್ ಈಸ್ ಲೈಸ್ ಅಂದ್ರೆ ಬಿದ್ದುಕೊಂಡಿದೆ ನಿಯರ್ ಅವರ್ ಹ್ಯಾಂಡ್ಸ್. ಇಲ್ಲೇ ನಮ್ಗೆ ಹತ್ತಿರ, ನಮ್ಮ ಸುತ್ತಮುತ್ತ, ನಮ್ಮ ಕೈಯೊಳಗಣ ಐತಿ ನಿಜವಾದಂತ ಎಲಿಜರ್ ಆಫ್ ಲೈಫ್. ಅಂದ್ರೆ ಫಾರ್ ಎಲ್ಲೇ ಯಾಕೆ ನಮ್ಮ ಸುತ್ತಮುತ್ತ ಐತಿ ಅಂತಂದ್ರೆ ಬಿಕಾಸ್ ಇಟ್ ಇಸ್ ದ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್. ಇನ್ನೂ ಹೇಳೋಲ್ಲ, ಸಸ್ಪೆನ್ಸ್ ಇಡಾಕತ್ತಾರ ಸರ್. ಎಲ್ಲೈತಪ್ಪ ನಮ್ಮ ಸುತ್ತಮುತ್ತಲ ಎಲ್ಲಿದೆ ಎಲಿಜರ್? ಹೌದಾ? ಇಟ್ ಈಸ್ ದ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್. ಎಲ್ಲಾ ಲಿಕ್ವಿಡ್ಗಳಲ್ಲಿ ಅತ್ಯಂತ ಕಾಮನ್ ಆಗಿರ್ತಕ್ಕಂಥ ಲಿಕ್ವಿಡ್ ಅದು. ಏನದು? ಡಿವೈನ್ ಅಮೃತ. ಅದು ಅಮೃತ ಅಂತೀರಿ, ಕಾಮನೆಸ್ಟ್ ಆಫ್ ಆಲ್ ಅಂತೀರಿ, ಲಿಕ್ವಿಡ್ಸ್ ಅಂತೀರಿ, ಇಲ್ಲೇ ಮಗ್ಲ ಐತಿ ಅಂತೀರಿ. ಏನ್ ಸರ್ ಅದು ಅಂತ ಕೇಳಿದ್ರೆ ಇಟ್ ಈಸ್ ಪ್ಲೇನ್ ವಾಟರ್. ನೀರು, ಶುದ್ಧವಾದಂತ ನೀರು. ಈ ನೀರೇ ಅಮೃತ. ಇದಕ್ಕಿಂತ ಇನ್ಯಾವುದೈತ್ರಿ ಅಮೃತ? ಅದೆಲ್ಲ ಇಮ್ಯಾಜಿನರಿ. ಇದು ಟ್ರೂ ಎಲಿಜರ್ ಅಂತ ಹೇಳ್ತಾರ. ಅಂದ್ರ ನೀರು ಅಮೃತಕ್ಕೆ ಸಮಾನ. ಅಮೃತದಂತೆ ನಮಗದು ಜೀವ ಕೊಡ್ತೈತಿ. ಅಮೃತದಂಗ ಅದನ್ನು ನಾವು ಕಾಣಬೇಕು. ನೀರನ್ನ ವೇಸ್ಟ್ ಮಾಡಬಾರ್ದು ಅನ್ನುವಂಥದ್ದು. ಇದಕ್ಕ ಎಕ್ಸಾಂಪಲ್ ಕೊಡ್ತಾರ. ಸಾಕಷ್ಟು ಎಕ್ಸಾಂಪಲ್ ಕೊಟ್ಕೊಂತ ಇಡೀ ಲೆಸನ್ ತುಂಬಾ ಹೋಗ್ತಾರ. ಬಹಳ ಬ್ಯೂಟಿಫುಲ್ ಆಗಿರುವಂತ ಎಕ್ಸಾಂಪಲ್ ಕೊಡ್ತಾರ. ಡಿಫರೆಂಟ್ ಪರ್ಪಸಸ್ ಸರ್ವ್ ಮಾಡ್ತಾರೆ. ಇದ್ರೊಳಗೆ ಇಂಪಾರ್ಟೆನ್ಸ್ ಆಫ್ ವಾಟರ್ ಹೇಳ್ತಾರ, ರೈನ್ ಹಾರ್ವೆಸ್ಟಿಂಗ್ ಹೇಳ್ತಾರ, ಆಮೇಲೆ ಅಗ್ರಿಕಲ್ಚರ್ ಒಂದು ಇದ್ರೊಳಗೆ ಈ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾರ. ಮತ್ತು ಆಮೇಲೆ ಬಹಳ ಬ್ಯೂಟಿ ನೇಚರ್ಗೆ ಎಲ್ಲ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾರ. ಅದೆಲ್ಲ ಬರ್ರಿ ನೋಡೋಣ. ಐ ರಿಮೆಂಬರ್ ಒನ್ ಡೇ ಸ್ಟ್ಯಾಂಡಿಂಗ್ ಆನ್ ದ ಲೈನ್. ಯಾವ ಲೈನ್ ಮೇಲೆ ನಿಂತಿದ್ರಿ ಸರ್ ನೀವು? ವಿಚ್ ಸಪರೇಟ್ಸ್ ದ ಲಿಬಿಯನ್ ಡೆಸರ್ಟ್ ಫ್ರಮ್ ದ ವ್ಯಾಲಿ ಆಫ್ ನೈಲ್ ರಿವರ್. ಲಿಬಿಯನ್ ಡೆಸರ್ಟ್ ಮತ್ತು ನೈಲ್ ವ್ಯಾಲಿ, ಸಿಂಧೂ ಕೊಳ್ಳ, ಲಿಬಿಯನ್ ಡೆಸರ್ಟ್, ಇವೆರಡುಗಳನ್ನ ಸಪರೇಟ್ ಮಾಡ್ತಕ್ಕಂಥದ್ದು ಒಂದು ಭೌಗೋಳಿಕ ಲೈನ್ ಮೇಲೆ ಇವ್ರು ನಿಂತಿದ್ರಂತ. ಒಂದ್ ಕಡೆ ನಿಂತಾರ. ಒಂದ್ ಕಡೆ ಲಿಬಿಯನ್ ಡೆಸರ್ಟ್ ಅದ ರೀ, ಒಂದ್ ಕಡೆ ನೈಲ್ ವ್ಯಾಲಿ ಅದ ರೀ, ಕೊಳ್ಳ. ಸಿಕ್ಕಾಪಟ್ಟೆ ಫರ್ಟೈಲ್ ಲ್ಯಾಂಡ್ ಇರ್ತೈತಿ ಇಲ್ಲಿ. ಇದು ಎಲ್ಲ ಉಸುಕು. ಒಂದ್ ಕಡೆ ಫರ್ಟೈಲ್ ಲ್ಯಾಂಡ್, ಸಾಕಷ್ಟು ಫರ್ಟೈಲ್ ಲ್ಯಾಂಡ್, ಒಂದ್ ಕಡೆ ಸಂಪೂರ್ಣ ಉಸುಕು ಮರುಭೂಮಿ. ಎರಡುಗಳ ಮಧ್ಯದಲ್ಲಿ ನಿಂತು ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನೋಡ್ತಾರ. ದೊಡ್ಡ ಡಿಫರೆನ್ಸ್ ಕಾಣಿಸ್ತೈತಿ. ಅದು ಏನ್ ಡಿಫರೆನ್ಸ್ ಅಂತ ಹೇಳ್ತಾರ. ಆನ್ ಒನ್ ಸೈಡ್ ವಾಸ್ ವಿಜಿಬಲ್, ಅಂದ್ರೆ ಒಂದ್ ಕಡೆ ಕಾಣಿಸ್ತಿತ್ತು. ಏನ್ ಕಾಣಿಸ್ತಿತ್ತು ಅಂದ್ರೆ ಎ ಸೀ ಆಫ್ ಬಿಲೋವಿಂಗ್ ಸ್ಯಾಂಡ್. ಎ ಸೀ ಆಫ್, ಸಿ ಅಂದ್ರೆ ದೊಡ್ಡ ಸಾಗರನ ರೀ,
ಸಿ ಅಂದ್ರೆ ದೊಡ್ಡ ಸಾಗರ, ಹೌದಾ. ಬಿಲೋವಿಂಗ್ ಅಂತಂದ್ರ ಫಿಲ್ ವಿತ್ ಸ್ಪ್ರೆಡಿಂಗ್ ಓವರ್ ಎ ಲಾರ್ಜ್ ಏರಿಯಾ, ವಿಶಾಲವಾಗಿ ಹಬ್ಬಿತ್ತು ಉಸುಕು. ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್ ಎಲ್ಸ್ ವಿಸಿಬಲ್ ಆನ್ ಇಟ್. ಒಂದ್ ಸ್ವಲ್ಪ ಕೂಡ, ಒಂದು ಸ್ಪೆಕ್ ಅಂದ್ರೆ ವೆರಿ ಸ್ಮಾಲ್ ಸ್ಪಾಟ್. ಉಸುಕು ಒಂದು ಸೈಡ್ it was visible a sea of billowing, a sea of billowing, ದೊಡ್ಡ ಸಾಗರನ, ದೊಡ್ಡ ಮರುಭೂಮಿ ಒಂದ್ ಸೈಡ್, ವಿತೌಟ್ ಒಂದು ಸ್ಪೆಕ್ ಆಫ್ ಗ್ರೀನ್, ಒಂದು ಗ್ರೀನ್ ಹುಲ್ಲು ಕಡ್ಡಿನೂ ಒಂದು ಚಿಕ್ಕನ ಇರಲಿಲ್ಲ. ಆರ್ ಸಿಂಗಲ್ ಲಿವಿಂಗ್ ಥಿಂಗ್, ಒಂದು ಜೀವಿ ಸಹಿತ ಅಲ್ಲಿರಲಿಲ್ಲ. ಎನಿವೇರ್ ಬೇಕಾದಷ್ಟು ಆ ಮರುಭೂಮಿ ಉದ್ದಕ್ಕೂ ಹೋದ್ರೂ ವಿಜಿಬಲ್ ಆನ್ ಇಟ್. ಅದರ ಇಟ್ ಅಂದ್ರೆ ಅದು ಲಿವಿಂಗ್, ಅದೇನು ಬಿಲೋವಿಂಗ್ ಸ್ಯಾಂಡ್. ಒಂದು ಹಸಿರು ಹುಲ್ಲಿನ ಕಡ್ಡಿಲ್ಲ, ಒಂದು ಜೀವಿ ಇಲ್ಲ. ಉಸುಕು 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 ಒನ್ ಸೈಡ್ ಆನ್ ಇಟ್. ಇಲ್ಲೊಂದು ಕಾಮ ಹಾಕೊಳ್ಳೋಣ, ಹೌದಲ್ಲ, ಹಿಂಗ. ವೈಲ್ ಆನ್ ದ ಅದರ್ ಸೈಡ್, ಆನ್ ದ ಅಪೋಸಿಟ್, ಹೌದಲ್ಲ, ಇದ್ರದ್ದು ಅಪೋಸಿಟ್ ಸೈಡ್ನೊಳಗೆ ಈಚೆ ಕಡೆ ನೋಡಿದ್ರ ಲೇ ಇದೆ, ಬಿದ್ದುಕೊಂಡಿದೆ, ಒನ್ ಆಫ್ ದ ಗ್ರೀನೆಸ್ಟ್, ಹಚ್ಚ ಹಸರು, ಮೋಸ್ಟ್ ಫರ್ಟೈಲ್, ಸಿಕ್ಕಾಪಟ್ಟೆ ಫರ್ಟೈಲ್ ಅಂದ್ರೆ ಫಲವತ್ತಾದ ಮಣ್ಣು, ಅಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್, ಸಿಕ್ಕಾಪಟ್ಟೆ ಜನಸಂಖ್ಯೆ ತುಂಬಿದಂಥದ್ದು ಏರಿಯಾ, ಟು ಬಿ ಫೌಂಡ್ ಎನಿವೇರ್ ಆನ್ ದ ಅರ್ತ್. ಈ ಜಗತ್ತಿನೊಳಗ ಎಲ್ಲೆಲ್ಲಿ ಹೋಗಿ ಬಾ ನೀನು, ಇಷ್ಟು ಗ್ರೀನ್ ಆಗಿರ್ತಕ್ಕಂಥದ್ದು, ಇಷ್ಟು ಫರ್ಟೈಲ್ ಆಗಿರ್ತಕ್ಕಂಥದ್ದು, ಇಷ್ಟು ಡೆನ್ಸ್ಲಿ ಪಾಪ್ಯುಲೇಟ್ ಆಗಿರ್ತಕ್ಕಂಥ ಎನಿವೇರ್ ಎಲ್ಸ್, ಎನಿವೇರ್ ಆನ್ ದ ಅರ್ತ್, ಎಲ್ಲಿ ಹೋದ್ರೂ ಸಿಗೋದಿಲ್ಲ ಅಂತ ಏರಿಯಾ. ಅಂಡ್ ಟೀಮಿಂಗ್ ವಿತ್ ಅಂದ್ರೆ ಫುಲ್ ಆಫ್ ವಿತ್ ಲೈಫ್, ಬೇಕಾದಷ್ಟು ಲೈಫ್, ಸಸ್ಯಜೀವಿ, ಪ್ರಾಣಿಜೀವಿ, ಪಕ್ಷಿಜೀವಿ, ಅಂಡ್ ವೆಜಿಟೇಷನ್ ಅಂತಂದ್ರೆ ಏನು ಗ್ರೀನರಿ ಬೆಳಿತೈತಲ್ಲ ಭೂಮಿ ಮೇಲೆ, ಇದು ಎಲ್ಲ ಬೆಳೆ ಅಂತೀವಲ್ಲ, ಅದಕ್ಕೆಲ್ಲ ವೆಜಿಟೇಷನ್ ಅಂತ ಕರೀತಾರೆ. ಒಂದ್ ಏರಿಯಾ ಹೆಂಗಿದ್ದಾರೆ, ಒಂದ್ ಏರಿಯಾ ಬೆಲೋವಿಂಗ್ ಸ್ಯಾಂಡ್, ಒಂದ್ ಏರಿಯಾ ಗ್ರೀನೆಸ್ಟ್ ಅಂಡ್ ಮೋಸ್ಟ್ ಫರ್ಟೈಲ್ ಲ್ಯಾಂಡ್. ಹೆಂಗ ಹೇಳು, ವಾಟ್ ಈಸ್ ದ ಡಿಫರೆನ್ಸ್, ವಾಟ್ ಈಸ್ ದ ಮೇನ್ ಕಾಸ್ ಫಾರ್ ದಿಸ್ ಡಿಫರೆನ್ಸ್, ಹೌದಾ. ವಾಟ್ ಮೇಡ್ ದಿಸ್ ವಂಡರ್ಫುಲ್ ಡಿಫರೆನ್ಸ್ ಅಂತ ಕೇಳಿದ್ರೆ, ವೈ ಇಟ್ ಈಸ್ ದ ವಾಟರ್ ಆಫ್ ರಿವರ್ ನೈಲ್. ಇದಕ್ಕೆ ಮೇನ್ ರೀಸನ್ ಅಂದ್ರೆ ವಾಟರ್. ವಾಟ್ ಮೇಡ್ ದಿಸ್ ಡಿಫರೆನ್ಸ್ ಅಂತ ಕೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ನೀರು, ಯಾವ ನೀರು ಅಲ್ಲಿ ಇದ್ದದ್ದು, ರಿವರ್ ಆಫ್ ದ ನೈಲ್, ಅಲ್ಲಿ ನದಿ, ನೈಲ್ ನದಿ ಇದೆ. ಎಲ್ಲಿಂದ ಫ್ಲೋವಿಂಗ್ ಡೌನ್, ಹರಿದು ಬರ್ತೈತಿ ಟು ದ ಮೆಡಿಟರೇನಿಯನ್ ಸಿ ಕೂಡ್ತೈತಿ ಹೋಗಿ. ಹಾಗಾದ್ರೆ ಎಲ್ಲಿಂದ ಬರ್ತೈತಿ, ಫ್ರಾಮ್ ಇಟ್ಸ್ ಸೋರ್ಸಸ್. ಸರ್ ಎಲ್ಲಿದೆ ಅದರ ಸೋರ್ಸ್, ಎ ಕಪಲ್ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ. ಒಂದು ಕಪಲ್ ಅಂದ್ರೆ ಒಂದು 2,000 ಮೈಲ್ಗಳಿಂದ ಆ ನೈಲ್ ರಿವರ್ ಹರಿದು ಬರ್ತೈತಿ. ಆ ಒಂದು ಇದೇನು ವ್ಯಾಲಿ ಒಳಗ ಅದು ಏನಾಗ್ತೈತಿ, ವ್ಯಾಲಿ ಮುಖಾಂತರ ಆ ನದಿ ಹರಿದು ಹೋಗಿ ಮುಂದೆ ಮೆಡಿಟರೇನಿಯನ್ ಓಷನ್ ಅನ್ನ ಸೇರ್ಕೊಂತೈತಿ. ಆ ನೀರು ಇರುವುದರಿಂದ ಇಷ್ಟು ಗ್ರೀನೆಸ್ಟ್, ಫರ್ಟೈಲ್, ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಣಿಸ್ತೈತಿ, ಟೀಮಿಂಗ್ ವಿತ್ ಲೈಫ್ ಅಂಡ್ ವೆಜಿಟೇಷನ್. ಅದೇ ಒಂದ್ ಸೈಡ್ ನೋಡಿದ್ರೆ ಕಂಪ್ಲೀಟ್ ಇದೇನೋ ಸಿ ಆಫ್ ಬಿಲೋವಿಂಗ್ ಸ್ಯಾಂಡ್, ಒಂದು ಉಸುಕಿನ ದೊಡ್ಡ ಸಾಗರವೇ ಇತ್ತು. ಉಸುಕು ಒಂದ್ ಕಡೆ ಪೂರ್ಣ ಉಸುಕು ವೇಸ್ಟ್ ಲ್ಯಾಂಡ್, ಒಂದ್ ಕಡೆ ಮೋಸ್ಟ್ ಫರ್ಟೈಲ್ ಲ್ಯಾಂಡ್. ವಾಟ್ ಮೇಡ್ ದಿಸ್ ಡಿಫರೆನ್ಸ್ ಅಂತ ಕೇಳಿದ್ರೆ, ಇಟ್ ಈಸ್ ವಾಟರ್. ಮತ್ತೆ ವಾಟರ್ ಇದನ್ನ ನೋಡಿದ್ರೆ ಗೊತ್ತಾಗಲ್ವೇ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿ. ಬರ್ರಿ, ಹಾಗಾದ್ರೆ ಇಷ್ಟು ಜನಕ್ಕೆ ಜೀವ ಕೊಡ್ತೈತಲ್ಲ ಈ ವಾಟರ್, ಇದಕ್ಕಿಂತ ಹೆಚ್ಚಿಂದು ಯಾವ್ದೈತಿ ಎಲಿಕ್ಜರ್, ಇದು ಟ್ರೂ ಎಲಿಕ್ಜರ್ ಅಂತ ಹೇಳಿ ಸರ್ ಅಭಿಪ್ರಾಯ. Geologists tell us that the entire soil of the Nile Valley is the creation of the river itself. ಅಂದ್ರೆ ಏನ್ ಹೇಳ್ತಾರೆ, ಜಿಯಾಲಜಿಸ್ಟ್ ಟೆಲ್ ದಟ್, ಏನ್ ಹೇಳ್ತಾರ, ಎಂಟೈರ್ ಸಾಯಿಲ್, ಅಲ್ಲೇನೋ ನೈಲ್ ವ್ಯಾಲಿ ಒಳಗ ಫಲವತ್ತಾದ ಮಣ್ಣು ಸಂಗ್ರಹ ಆಗೈತಲ್ಲ,
ಅದಕ್ಕೆ ಏನ್ ಕಾರಣ, ಹೆಂಗ ಅಲ್ಲಿಗೆ ಮಣ್ಣು ಬಂತು ಅಂತ ಕೇಳಿದ್ರೆ ಹೌದಲ್ಲೋ, ಈಸ್ ದ ಕ್ರಿಯೇಷನ್ ಆಫ್ ದ ರಿವರ್. ಆ ನದಿನೇ ಆ ಮಣ್ಣನ್ನ ಕ್ರಿಯೇಷನ್ ಮಾಡೈತಿ. ಅದು ಹೆಂಗ ನದಿ ಮಣ್ಣನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ತೀವಿ ಅಂದ್ರೆ ಇಲ್ಲಿ ವಿವರಣೆ ಕೊಡ್ತಾರ. ಇಟ್ ಅಂದ್ರೆ ಈ ಫರ್ಟೈಲ್ ಸಾಯಿಲ್ ವಾಸ್ ಬ್ರಾಟ್ ಡೌನ್, ಅಲ್ಲಿಗೆ ತರ್ತೈತಿ ಅಂತ ಅದಕ್ಕೆ ಮಣ್ಣು ಮೇಲಿಂದರೆ. ಅದು ಬಹುತೇಕ 2000 ಮೈಲಿಂದ ನದಿ ಹರಿದು ಬರ್ತಲ್ಲ ಮ್ಯಾಲಿಂದ, ಬರ್ಬೇಕಾದ್ರೆ ಮಣ್ಣನ್ನ ಕೊಚ್ಕೊಂಡು ಬಂದು ಇಲ್ಲಿ ಬಿಡ್ತೈತ್ರಿ. ಬಿಟ್ಟು ಇಲ್ಲಿ ಬಿಡ್ತೈತ್ರಿ, ತಗೊಂಡು ಹೋಗೋದಿಲ್ಲ. ಅಲ್ಲೊಂದು ಟ್ರಫ್ ಅಂತ ಇರ್ತೈತ್ರಿ. ಟ್ರಫ್ ಅಂದ್ರ ಹಿಂಗತೆ ಹಿಂಗ ಟ್ರಫ್ ಅಂದ್ರೆ ಇಲ್ಲಿ ಹೇಳ್ತೇನೆ ನೋಡ್ರಿ, ಹಿಂಗ ಬಂದು ಹಿಂಗ ಹೋಗಿ ಹಿಂಗತೆ ಹೋಗಿರ್ತೈತಲ್ಲ, ಈ ಲೋವೆಸ್ಟ್ ಏರಿಯಾಕ್ಕೆ ಟ್ರಫ್ ಅಂತ ಕರೀತಾರೆ. ಇದು ಕೊಳ್ಳೆದು ನದಿ ಇದ್ರ ಮುಖಾಂತರ ಹಾಸಿ ಹೋಗ್ತಿರ್ಬೇಕಾದ್ರೆ ಈ ಏರಿಯಾದೊಳಗೆ ಈ ಸಮುದ್ರದ ವೇವ್ಸ್ ಇರ್ತಾವಲ್ಲ, ಆ ವೇವ್ಸ್ ಕೆಳಗಿನ ಭಾಗ ಇರುತ್ತಲ್ಲ ಲೋವೆಸ್ಟ್, ಇದಕ್ಕೆ ಟ್ರಫ್ ಅಂತ ಕರೀತಾರೆ. ಇಲ್ಲಿಂದ ಈ ನೀರು ಅದು ಮೇಲಿಂದ ಏನು ಅಬಿಶೀನಿಯಾ ಅಂತ ತಿಳ್ಕೊಂಡೈತಲ್ಲ, ಅಬಿಶೀನಿಯಾ ಹೈ ಒಂದ್ ಲೈನ್ ಬಿಟ್ಟೇನಂತ ಸಿಲ್ಟ್ ಇನ್ ದ ಫ್ಲಡ್ಸ್. ಇಲ್ಲ ಅಲ್ಲಿ ಬರದೇನೆ, ಓಕೆ ಹೌದು. ಇಲ್ಲಿ ಬಂದು ಈ ಮಣ್ಣನ್ನ ಬಿಟ್ಟು ಮುಂದೆ ಹೋಗ್ತೈತಿ ನದಿ. ಹಂಗಾದ್ರೆ ಮ್ಯಾಲಿಂದ 2000 ಮೈಲ್ಸ್ ಅಪ್ರಾಕ್ಸಿಮೇಟ್ಲಿ ಅಲ್ಲಿಂದ ಬರ್ಬೇಕಾದ್ರೆ ರೆಗ್ಯುಲರ್ ಬರ್ತಿರ್ತೈತಲ್ರಿ, 24 ತಾಸು ಹರಿತೈತಿ ನೀರು. ಆ ನೀರು ಬರ್ತಾ ಬರ್ತಾ ಮರ್ತಾ ಅರ್ತ್ ಲೇಯರ್ನ, ಅರ್ತ್ ಕ್ರಸ್ಟ್ ಅನ್ನ ಕತ್ತರ್ಸ್ಕೊಂತ ಮ್ಯಾಗಿಂದ ಮಣ್ಣು, ಅದು ಮಣ್ಣು ಅಲ್ಲಿ ಕ್ರಿಯೇಟ್ ಮಾಡ್ತೈತಿ ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ತೈತಿ ಮಣ್ಣನ್ನ, ಸಾಯಿಲ್ ಅನ್ನ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ತಂದು ಈ ಟ್ರಫ್ನೊಳಗೆ ಹಾಕಿ ತಾನು ಖಾಲಿಯಾಗಿ ಇದು ಒಂಥರ ಈ ಡಂಪ್ ಮಾಡ್ತೈತಿ. ಇಲ್ಲಿ ಡಂಪ್ ಮಾಡಿ ಮುಂದೆ ಖಾಲಿಯಾಗಿ ಹೋಗ್ತೈತಿ. ಹಿಂಗಾಗಿ ಅಲ್ಲಿ ಮಣ್ಣು ಸಂಗ್ರಹ ಆಕ್ಕೊಂತನೈತಿ. ಮಣ್ಣು ಸಂಗ್ರಹ ಆಗ್ಲಿಕ್ಕೆ ರಿವರ್ ಕಾರಣ ಅಂತ ಹೇಳ್ತಾರ. ಯಾರು ಹೇಳ್ತಾರೆ? ಜಿಯಾಲಜಿಸ್ಟ್ ಹೇಳ್ತಾರ. ಇಟ್ ವಾಸ್ ಬ್ರಾಟ್ ಡೌನ್ ಅಂದ್ರೆ ಸಿಲ್ಟ್, ಅದೇನು ಮಣ್ಣದಲ್ಲ, ಇಟ್ ವಾಸ್ ಬ್ರಾಟ್ ಡೌನ್ ಆಸ್ ದ ಫೈನೆಸ್ಟ್ ಸಿಲ್ಟ್ ಅಂತ ಕರೀತಾರೆ. ಯಾವ ಪ್ರಮಾಣದಾಗ ಬರ್ತೈತಿ ಅಂದ್ರೆ ಫೈನಸ್ಟ್ ಅಂದ್ರೆ, ಫೈನ್ ಅಂದ್ರೆ ಬಹಳ ಸಣ್ಣ 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 ಜಿನಗ್ ಅತಿ ಹೆಂಗಂದ್ರೆ ಜೋಳದ ಹಿಟ್ಟು ಹಂಗ ಆಗುದ್ರಿ. ಅಷ್ಟು ಸಣ್ಣದಕ್ಕೆ ಸಿಲ್ಟ್ ಅಂತ ಕರೀತಾರ. ಉಸ್ಕಿಂದು ಸಣ್ಣ ಪಾರ್ಟ್ ಇರ್ತಲ್ಲ, ದ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಸ್ಯಾಂಡ್ ಈಸ್ ಕಾಲ್ಡ್ ಸಿಲ್ಟ್. ಆ ನದಿ ಕೂಡ ಏನು ಬರ್ತಿರ್ತೈತಲ್ಲ ಮಣ್ಣು, ದೊಡ್ಡದ ಹಳ್ಳ ಬರೋದಿಲ್ಲ. ಸಣ್ಣ ಮಣ್ಣಾಗಿ ಬಂದು ನೀರು ಗೊತ್ತಾಗ್ಲಾರ್ದಂಗೆ ಬರ್ತಿರ್ತೈತಿ. ಸಿಲ್ಟ್ ಅಂದ್ರೆ ಅದು ರೀ. ಈಗ ನಾವು ಸಣ್ಣವರಿದ್ದಾಗ ನದಿ ಈಸಾಡ್ಲಿಕ್ಕೆ ಹೋಗ್ತಿದ್ವಲ್ಲ, ಒಂದು ಟವೆಲ್ ತಗೊಂಡು ನದಿ ಹರಿಯುವ ನದಿ ಒಳಗೆ ಸ್ನಾನ ಮಾಡ್ತಿರ್ಬೇಕು. ಅದನ್ನ ನಡುವ ಮಧ್ಯದಲ್ಲೇ ಇದ್ದುಕೊಂಡು ಅದನ್ನ ಟವೆಲ್ ಹಿಂಗೆ ಬಿಚ್ಚಿ ಹಿಡಿತಿದ್ವಿ. ಒಂದ್ 2 ನಿಮಿಷ 3 ನಿಮಿಷ ಹಿಡಿದ್ವಿ ಅಂತಂದ್ರ ಆ ಟವೆಲ್ನೊಳಗ ಸಣ್ಣ ಉಸುಗುಗಳ ಶೇಖರಣೆ ಆಗ್ತಿತ್ತು. ಮ್ಯಾಕ್ ತೆಗೆದು ಬಿಡ್ತಿದ್ವಿ. ಬಿಚ್ಚಿ ಹಿಡಿಬೇಕು ಟವೆಲ್ ಅಗಲ್ ಮಾಡಿ, ಹರಿ ನದಿಗೆ ಅಪೋಸಿಟ್ ಆಗಿ ಹಿಡಿದ್ವಿ, ಅಗಲ್ ಮಾಡಿ ಹಿಡಿದ್ವಿ ಅಂತಂದ್ರ ನೀರ್ ಅದು ಕೂಡ ಪಾಸ್ ಆಗ್ತಿರ್ತಿತ್ತು. ಬಟ್ ಉಸುಗು ಇರ್ತಿತ್ತು. ಅದ್ರ ಮ್ಯಾಕ್ ಎತ್ತಿದಾಗ ಒಂದ್ ಸ್ವಲ್ಪ ಉಸುಗು ಕಾಣಿಸ್ಕೊಂತಿತ್ತು, ಚಾ ಪುಡಿ, ಟೀ ಪೌಡರ್ ತರಹ. ಇದಕ್ಕೆ ಸಿಲ್ಟ್ ಅಂತ ಕರೀತಾರ. ಇದು ನದಿ ಒಳಗೆ ಸದಾ ಹೋಗ್ತಾ ಇರ್ತೈತಿ. ಯಾಕಂದ್ರೆ ಅದು ಏನಿರ್ತೈತಲ್ಲ ಮೊಮೆಂಟಮ್, ಅದು ತಗೊಂಡು ಹೋಗ್ತಿರ್ತೈತಿ ಅಂತದನ್ನ, ಮಣ್ಣನ್ನ ತಗೊಂಡು ಹೋಗ್ತಿರ್ತೈತಿ. ಅದು ತನ್ನ ಜೊತೆಗೆ ಇಲ್ಲೇ ಐತಿ ನೋಡು. ಇಟ್ ವಾಸ್ ಬ್ರಾಟ್ ಅಂದ್ರೆ ಮಣ್ಣು ತರಲ್ಪಡ್ತೈತಿ, ಡೌನ್ ಮ್ಯಾಲಿಂದ ತರಲ್ಪಡ್ತೈತಿ ಆಸ್ ದ ಫೈನೆಸ್ಟ್. ಯಾವ ಫಾರ್ಮ್ ಒಳಗ? ದೊಡ್ಡ ಹಳ್ಳಲ್ಲ, ಇನ್ ದ ಫಾರ್ಮ್ ಆಫ್ ಫೈನೆಸ್ಟ್ ಸಿಲ್ಟ್ ಇನ್ ಇಟ್ಸ್ ದ ಫ್ಲಡ್ ವಾಟರ್. ಹೌದು, ಇಟ್ಸ್ ಅಂದ್ರೆ ನದಿ ನೀರು. ಅದು ಏನು ನೈಲ್ ಬರ್ಬೇಕಾದ್ರೆ ತನ್ನ ಫ್ಲಡ್ನೊಳಗ ಆ ಮಣ್ಣನ್ನ ತರ್ತೈತಿ. ಎಲ್ಲಿಂದ ತರ್ತೈತಿ ಅಂದ್ರೆ ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬಿಶೀನಿಯಾ ಅಂತ ತಿಳ್ಕೊಂಡು. ಅಬಿಶೀನಿಯಾ ಅದು ಬಹುತೇಕ ಅದು 2000 ಮೈಲ್ಸ್ ಹಂಗತೆ ಇರ್ಬೇಕ್ರಿ. ಅದು ಯಾವ ಲ್ಯಾಂಡ್ ಎಲ್ಲಿಂದ ಬರ್ತೈತಿ ನೋಡ್ರಿ, ಅದು ನೈಲ್ ರಿವರ್. ಅದಕ್ಕೆ ಅಲ್ಲೊಂದು ದೇಶ ಇದೆ ಅಬಿಶೀನಿಯಾ ಅಂತ ತಿಳ್ಕೊಂಡು. ಅಬಿಶೀನಿಯಾ ಅಂದ್ರ ಫಾರ್ಮರ್ ಇಥಿಯೋಪಿಯಾ, ಆಫ್ರಿಕಾದೊಳಗ ಐತಂತಾರೆ. ಇಥಿಯೋಪಿಯಾ ಅಂತಾರ ಇವತ್ತು. ಅದಕ್ಕೆ ಹಳೆ ಕಾಲದೊಳಗೆ ಅದಕ್ಕೆ ಅಬಿಶೀನಿಯಾ ಅಂತ ಕರಿತಿದ್ರು. ಆ ಅಬಿಶೀನಿಯಾ ಹೈಲ್ಯಾಂಡ್ ಮಣ್ಣು ಬರ್ತೈತಿ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಹಂಗ ಬರ್ತಾ ಇರ್ತೈತಿ. ಎಲ್ಲಿ ತನಕ ಅಂದ್ರೆ ನೈಲ್ ವ್ಯಾಲಿ ತನಕ ಬರ್ತಾ ಇರ್ತೈತಿ. ಫ್ರಮ್ ದ ಎಲ್ಲಿ ಅಂತ ಹೇಳ್ತಾರ ಅಬಿಶೀನಿಯಾ ಅಲ್ಲಿಂದ, ಮತ್ತು ಅಂಡ್ ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ ಅದರ ಸೆಂಟ್ರಲ್ ಬಹಳ ದೂರದ, ರಿಮೋಟ್ ಅಂದ್ರೆ ಅವೇ ಫ್ರಮ್ ಮೇನ್ ಸಿಟಿ,
ಸೆಂಟ್ರಲ್ ಆಫ್ರಿಕಾ ಅಬಿಶಿಯನಿಯಾ ಹೈಲ್ಯಾಂಡ್ ದಿಂದ ಸೆಂಟ್ರಲ್ ಆಫ್ರಿಕಾದಿಂದ ಏನು ನದಿ ತನ್ನ ಫ್ಲಡ್ ನೊಳಗ ಬರುವಾಗ ಉಸುಕನ್ನ ತಗೊಂಡ್ ಬಂದು ಅಂಡ್ ಲೇಡ್ ಅಲ್ಲಿ ತಂದು ಇಡ್ತೈತಿ. ಲೇ ಅಂದ್ರೆ ಇಡುದ್ರಿ, ಅಂದ್ರೆ ಲೇ ಡೌನ್ ಕೆಳಗೆ ಇಡ್ತೈತಿ. ಹೌದಲ್ಲ, ಇದು ಒಂದ ದಿವಸದ ಮಾತಲ್ಲ, ಇದು ಥ್ರೂ ದ ಏಜಸ್ ಅಂತಾರ. ಥ್ರೂ ಸೆಂಚುರೀಸ್ ಅಂತ ಹೇಳಿ. ಹೌದಲ್ಲ, ಎಲ್ಲೇ ಲೇಟ್ ಡೌನ್ ಅಂದ್ರ ಎಡೋರ್ ಬಾರ್ ಇದು ಎಡೋರ್ ಆಫ್ ಟೈಮ್, ಅದು ಇಟ್ಕೊಂತನ ಬಂದೈತಿ. ಪ್ಲೇಸ್ ಎಡೋರ್ ಆಫ್ ಪ್ಲೇಸ್ ಇಲ್ಲೇ ಐತಿ ನೋಡ್ರಿ. ಎಲ್ಲೇ ಆ ಮಣ್ಣನ್ನ ಇಟ್ಕೊಂತ ಬಂತಂದ್ರೆ ಇನ್ ದ ಟ್ರಫ್, ಇದು ಟ್ರಫ್ ಅಂತ ಹೇಳಿ ಟ್ರಫ್ ನಲ್ಲಿ ಇಟ್ಕೊಂತ ಬಂದೈತ್ರಿ. ಯಾವ ಟ್ರಫ್ ಅಂದ್ರೆ ಥ್ರೂ ವಿಚ್ ದ ನೈಲ್ ಫ್ಲೋಸ್. ಯಾವ ಟ್ರಫ್ ಮುಖಾಂತರ ನೈಲು ಹಿಂಗ ಹರದ ಇಂತ ಹೋಗ್ತಿರ್ತದಲ್ರಿ. ಯಾವ ಟ್ರಫಿನ ಮುಖಾಂತರ ಹರಿದು ಹೋಗ್ತಿರ್ತೈತಿ ಇದು? ಆ ಟ್ರಫ್ನಾಗ ಅಂತ ಅರ್ಥ. ಅಲ್ಲಿ ಬಿಟ್ಟು ಹೋಗ್ತೈತಿ. ಹೌದಲ್ಲ, ಏನದ ಇನ್ ದ ಟ್ರಫ್ ಥ್ರೂ ವಿಚ್ ದ ನೈಲ್ ಫ್ಲೋಸ್. ಹರಿದು ಮುಂದಗ ಎಲ್ಲಿ ಹೋಗ್ತೈತಿ ಆ ನದಿ? ಇಲ್ಲಿಂದ ಮ್ಯಾಗ ಅಬಿಶಿನಿಯಾದಿಂದ ಬರ್ತೈತಿ, ಸೆಂಟ್ರಲ್ ಆಫ್ರಿಕಾದಿಂದ ಬರ್ತೈತಿ. ಈ ಟ್ರಫ್ನಾಗ ಸಿಂಧು ಕೊಳದಲ್ಲಿ ಇಲ್ಲಿ ಬಿಡ್ತೈತಿ. ಟ್ರಫ್ ಅಂದ್ರೆ ಸಿಂಧು ಕೊಳ್ಳ ನರೇದು, ಸಿಂಧು ವ್ಯಾಲಿ. ಅದೇನು ಸಿಂಧು ಕೊಳ್ಳ, ಇದೇನದು ನೈಲ್ ವ್ಯಾಲಿ ರೀ, ನೈಲ್ ವ್ಯಾಲಿ ಒಳಗೆ ಬಿಡ್ತೈತ್ರಿ. ನೈಲ್ ನದಿ ಸಿಂಧು ಕೊಳ್ಳ ರೀ, ಏನೋ ಇಲ್ಲಿ ನೈಲ್ ವ್ಯಾಲಿ ಒಳಗೆ ಬಿಡ್ತೈತಿ. ಇಲ್ಲಿ ಬಿಟ್ಟು ಮುಂದ ಹೋಗಿ ಮೆಡಿಟೇರಿಯನ್ ಓಷನ್ ಸೇರ್ಕೊಂತೈತಿ. ಹೌದಾ? ಈ ಟ್ರಫ್ನೊಳಗ ಇವತ್ತ ಮಣ್ಣು ಸಂಗ್ರಹ ಆಗಿದೆ. ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಆಗಿ ಅದು ಕಾಣಿಸ್ಕೊಂಡಿದೆ. ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಅಲ್ಲಿ ಆಗ್ಲಿಕ್ಕೆ ರೀಸನ್ ಅಂತಂದ್ರ ನೈಲ್ ರಿವರ್. ಹೌದಲ್ಲ, ನೈಲ್ ರಿವರ್ ಅಲ್ಲಿ ಬಂದು ಹರಿದು ಹೋಗುವುದರಿಂದ ಮ್ಯಾಗೆ ಒಂದು 2000 ಮೈಲ್ದಿಂದ ರೀ ಅದು ತನ್ನ ಜೊತೆಗಿನ ತನ್ನ ಫ್ಲಡ್ನೊಳಗ ಈ ಮಣ್ಣನ್ನ ತರ್ತದ. ಮಣ್ಣು ಇನ್ ದ ಫಾರ್ಮ್ ಆಫ್ ಸಿಲ್ಟ್ ತಂದು ರೆಗ್ಯುಲರ್ ಆಗಿ ಬಿಟ್ಕೊಂತ ಹೋಗ್ತಿರ್ತೈತಿಲ್ಲ, ಸದಾ ಎವ್ರಿ ಮಿನಿಟ್ ಅದು ನಡೀತಾ ಇರ್ತೈತಿಲ್ಲ. ಹಂಗಾಗಿ ಅಲ್ಲಿ ಮಣ್ಣು ಸಂಗ್ರಹ ಜಾಸ್ತಿ ಆಗೈತಿ. ಅದಕ್ಕೆ ಕಾರಣ ಅಂತಂದ್ರ ನೈಲ್ ರಿವರ್. ಅದಕ್ಕ ಇಲ್ಲಿ ಮ್ಯಾಗ ಹೇಳ್ತಾರಲ್ಲ, the Nile Valley is, the soil of Nile Valley is the creation of river itself ಅಂತ ಇದು ಕಾಣೋದ್ರಿ. ಓಕೆ, ಬರ್ರ ನೋಡೋಣ ಮುಂದೆ. ಈಜಿಪ್ಟ್ ಇನ್ ಫ್ಯಾಕ್ಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್. ಅಂದ್ರೆ ಈಜಿಪ್ಟ್ ದೇಶ ಇರೋದೇ ಹೌದು, ಅದಕ್ಕೇನೋ ಪಲ್ಸ್ ಆಫ್ ಈಜಿಪ್ಟ್ ಅಂತೇನೋ ಕರೀತಾರೆ ಈ ನೈಲಕ್ಕ. ದ ನೈಲ್ ಈಸ್ ದ ಪಲ್ಸ್ ಆಫ್ ಈಜಿಪ್ಟ್, ಜೀವನಾಡಿ ಅಂತೇನೋ ಕರೀತಾರೆ. ಈಜಿಪ್ಟ್ ಇನ್ ಫ್ಯಾಕ್ಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್. ಹೆಂಗಂತೆ ನೋಡ್ರಿ, ಒಂದ್ ದೇಶ ಅಲ್ಲೇ ಜೀವಂತವಾಗಿ ಐತಂದ್ರೆ ಆ ನದಿಯಿಂದಾಗಿ ಅಂತಾರ. ಹಿಂಗ ನದಿ ಒಂದ್ ವೇಳೆ ಇರದೆ ಹೋದ್ರ ಜೀವಿಗಳು ಇಲ್ಲ. ಮತ್ತೆ ರಿಯಲ್ ಎಲಿಂಜರ್ ಆಫ್ ಲೈಫ್ ಇದು. ಇಟ್ಸ್ ಏನ್ಸಿಯಂಟ್ ಸಿವಿಲೈಸೇಷನ್ ವಾಸ್ ಕ್ರಿಯೇಟೆಡ್. ಯಾವುದು? ಈಜಿಪ್ಟ್ ಸಿವಿಲೈಸೇಷನ್ ವಾಸ್ ಕ್ರಿಯೇಟೆಡ್ ಅಂಡ್ ಈಸ್ ಸಸ್ಟೈನ್ಡ್. ಈಜಿಪ್ಟ್ ನಾಗರಿಕತೆ ಹುಟ್ಟಿದ್ದು, ಅದು ಜೀವಂತವಾಗಿ ಉಳಿದು ಜೀವ ಮುಂದುವರೆಸಿದ್ದು ಸಾಯಲಾರದೆ ಬೈ ಲೈಫ್ ಗಿವಿಂಗ್ ವಾಟರ್ಸ್. ಜೀವ ಕೊಡುವ ನೀರಿನಿಂದ ರೀ ಸಿವಿಲೈಸೇಷನ್ ಕ್ರಿಯೇಟ್ ಆದದ್ದು ನೀರಿನಿಂದ. ಆ ನಾಗರಿಕತೆ ಮುಂದುವರಿಯುತ್ತಂತಾರೆ. ಸಸ್ಟೈನ್, ಮರಣ ಬರದ ಹಾಗೆ ಜೀವ, ಈಗ ಹಾಸ್ಪಿಟಲ್ ಬರದ ಹಾಗೆ ನೋಡ್ಕೊಂಡು ಜೀವಂತವಾಗಿ ಮಾಡಿಸಿ ಹೊಳ್ಳಿ ಕಳಿಸ್ತಾರಲ್ಲ, ಅದಕ್ಕೆ ಸಸ್ಟೈನ್ ಅಂತ ಕರೀತಾರೆ. ಹೌದಲ್ಲ? ವಾಟ್ ಸಸ್ಟೈನ್ಡ್ ದಟ್ ಸಿವಿಲೈಸೇಷನ್ ಅಂತ ಕೇಳಿದ್ರಪ್ಪ ಅಂದ್ರೆ, ವಾಟ್ ಕ್ರಿಯೇಟೆಡ್ ಅಂತ ಕೇಳಿದ್ರೆ ವಾಟರ್ಸ್ ವಿಚ್ ಕಮ್ ಡೌನ್ ಇಯರ್ಸ್ ಆಫ್ಟರ್ ಇಯರ್ಸ್. ಇವತ್ತೇ ಅಲ್ಲ, ಸೆಂಚುರೀಸ್ ಥ್ರೂ ಸೆಂಚುರೀಸ್, ಇಯರ್ಸ್ ಆಫ್ಟರ್ ಇಯರ್ಸ್, ಇಯರ್ ಆಫ್ಟರ್ ಇಯರ್ ಬಂದೇ ಬರ್ತಿರ್ತೈತಿ, ಹರಿದೇ ಇರ್ತೈತಿ. ಹೌದು, ಹೆಂಗ್ ಹರಿತೈತಿ? ಎಸ್ ವಿತ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ. ಆ ನೈಲ್ ಮಾತ್ರ, ಈ ಕೆಲವೊಂದು ನದಿಗಳದಾವ ಈ ಸಮರ್ ಸೀಸನ್ದಲ್ಲಿ ಫೇಲ್ ಆಗ್ತಾವ ಹರಿಲಿಕ್ಕೆ. ಬಟ್ ಆ ನದಿ ಮಾತ್ರ ಅನ್ಫೇಲಿಂಗ್ ರೆಗ್ಯುಲಾರಿಟಿ ಆಗಿ ಹರಿದು ಬರುವುದರಿಂದ, ಅದು ಮಣ್ಣನ್ನು ತಂದು ಹಾಕುವುದರಿಂದ ಅಲ್ಲೇ ಸಾಯಿಲ್ ಕ್ರಿಯೇಷನ್ ಆಗಿದೆ. ಟಫ್ ಐತಿ ಪ್ಯಾರಾಗ್ರಾಫ್. ಇದಾವ ಬಹಳ ಟಫ್ ಅದಾವ, ಪರ್ಟಿಕ್ಯುಲರ್ಲಿ ಆ ಪ್ಯಾರಾಗ್ರಾಫ್ ಟಫ್ ಇದೆ. ಫಸ್ಟ್ 1, 2, 3. I give this example and could give many others to emphasize that this common substance which we take for granted in our everyday life is the most potent and the most wonderful thing on the face of the earth. ಏನ್ ಹೇಳ್ತಾರ, ಬಾರಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದಲ್ರಿ ಸರ್ ಇದ್ರೆ. ಈ ಐ ಗಿವ್ ದಿಸ್ ಎಕ್ಸಾಂಪಲ್, ಇದು ಅಬಿಸಿನಿಯಾ, ಇದು ಯಾವುದು ಯಾವುದೋ ಒಂದು ಡೆಸರ್ಟ್ ಅದಲ್ಲ, ಲಿಬಿಯನ್ ಡೆಸರ್ಟ್ ಅಂಡ್ ದ ನೈಲ್ ವ್ಯಾಲಿ.
ಈ ಎಕ್ಸಾಂಪಲ್ ಕೊಡ್ತೀನಿ ನಿಮಗ್ರಿ, ಹೌದಲ್ಲೋ? ನೈಲ್ ವ್ಯಾಲಿದ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಅಂಡ್ ಐ ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್ ಅಂಡ್ ಕುಡ್ ಗಿವ್ ಮೆನಿ ಮೋರ್ ಎಕ್ಸಾಂಪಲ್ಸ್ ಅಂತಾರೆ. ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ, ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ಲಿಕ್ಕೆ ಅಂತ ತಿಳ್ಕೊಂಡು ಮತ್ತೆ ಬೇರೆ ಎಕ್ಸಾಂಪಲ್ ಕೊಡ್ತಾರೆ, ನಾವು ನೋಡ್ಬೇಕು. I give this example and could give many others. ಯಾತಕ್ಕಾಗಿ ಎಕ್ಸಾಂಪಲ್ ಕೊಡ್ತೀರ ಸರ್, ಯಾವ ವಿಷಯ ಕೊಡ್ತೀರ ಅಂತ ಕೇಳಿದ್ರೆ, ಟು ಎಂಫಸೈಸ್, ಟು ಹೈಲೈಟ್. ಏನ್ ಹೈಲೈಟ್ ಮಾಡ್ತೀರಿ ಸರ್ ನೀವು ಅಂದ್ರೆ, ದ್ಯಾಟ್, ಓಕೆ ಸರ್ ಹೇಳ್ರಿ, ದಿಸ್ ಕಾಮನ್ ಸಬ್ಸ್ಟೆನ್ಸ್ ಅಂತಾರ. ಏನಂತಿರ್ತೀರಿ ದಿಸ್ ಕಾಮನ್ ಸಬ್ಸ್ಟೆನ್ಸ್ ಅಂದ್ರ, ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತಕ್ಕಂಥ ವಸ್ತು ಅಂತ ಹೇಳಿರಿ. ಹಾಗಾದ್ರೆ ಯಾವ ವಿಷಯ ಇಲ್ಲೇ ಮೆಟಫಾರಿಕಲ್ಲಿ ಯೂಸ್ ಇದು, ವಾಟರ್ ಅಂತ ಹೇಳಿ. ವಾಟರ್ ಕಾಮನ್, ದಿಸ್ ಕಾಮನ್ ಸಬ್ಸ್ಟೆನ್ಸ್, ಈ ವಾಟರ್ ವಿಚ್ ವಿ ಟೇಕ್ ಫಾರ್ ಗ್ರಾಂಟೆಡ್. ಟೇಕ್ ಫಾರ್ ಗ್ರಾಂಟೆಡ್ ಅಂತಂದ್ರ ನಮ್ಮ ಹತ್ರ ಇರೋದ್ರಿಂದ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಹೌದಲ್ಲ? ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಮ್ಮ ಹತ್ರ ಇರ್ತೈತಿ ಬಟ್ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಹೌದಲ್ಲ? ಈಗ ನಮ್ಮ ನಮ್ಮ ನಮ್ಮೂರು ಎಷ್ಟೋ ಬ್ಯೂಟಿಫುಲ್ ಇರ್ತೈತಿ, ಏನಿರ್ತೈತಿ, ಎಲ್ಲೆಲ್ಲೋ ಹೋಗಿ ನೋಡಿ ಬರ್ತೀವ್ರಿ, ಎಲ್ಲೆಲ್ಲೋ ಹೋಗಿ ನೋಡಿ ಬರ್ತೀವಿ, ಯಾವ್ಯಾವ್ದೋ ದೂರ ಹೋಗಿ ನೋಡಿ ಬರ್ತೀವಿ. ನಮ್ಮದೇ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅದಕ್ಕೆ ಟೇಕ್ ಫಾರ್ ಗ್ರಾಂಟೆಡ್ ಅಂತ ಕರೀತಾರೆ. ಅಂದ್ರೆ ಸ್ವಲ್ಪ ಒಂಚೂರು ಇಂಪಾರ್ಟೆಂಟ್ ಇದ್ರೂ ಸಹಿತ ನಾವು ಅದ್ರ ಬಗ್ಗೆ ಕೇರ್ಲೆಸ್ ಆಗಿರೋದು, ಅದಕ್ಕೆ ಟೇಕ್ ಫಾರ್ ಗ್ರಾಂಟೆಡ್. ನಾವು ವಾಟರ್ ಬಗ್ಗೆ ಹಂಗೆ ಮಾಡ್ಲಿಕ್ಕೆ ಹತ್ತೀವಿ. ನಮ್ಮ ಹತ್ರ ಇರ್ತಕ್ಕಂಥದ್ದು ಮೋಸ್ಟ್ ಕಾಮನ್ ಸಬ್ಸ್ಟೆನ್ಸ್ ಅದು, ಅಡಿಗೆ ಮನೆಯೊಳಗೆ ಉಪ್ಪಿದ್ದಂಗ್ರಿ. ನೀರು ಅಂದ್ರೆ ಯಾರ ಮನ್ಯಾಗ ನೀರಿಲ್ಲ ಹೇಳ್ರಿ, ಯಾರ ಮನ್ಯಾಗ ನೀರಿಲ್ಲ ಹೇಳ್ರಿ, ಯಾವ ಜಾಗದಾಗ ನೀರಿಲ್ಲ ಹೇಳ್ರಿ. ಮೋಸ್ಟ್ ಕಾಮನ್ ಸಬ್ಸ್ಟೆನ್ಸ್, ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿರ್ಲಾರ್ದ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ವಿ ಆರ್ ನಾಟ್ ಅಪ್ರಿಸಿಯೇಟಿಂಗ್ ಇಟ್ ಅಂದಂಗಿರೋದು. ವಿ ಆರ್ ನಾಟ್ ಅಪ್ರಿಸಿಯೇಟಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಬಿಕಾಸ್ ಇಟ್ ಇಸ್ ಸೋ ಕ್ಲೋಸ್. ಬಹಳ ಕ್ಲೋಸ್ ಇರೋದ್ರಿಂದ, ಬಹಳ ಹತ್ತಿರ ಇದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಅಂತ್ರಿ. ನಮಗೆ ಬಹಳ ಹತ್ತಿರವಿದ್ದದ್ದು ನಮ್ಗೆ ಗೊತ್ತಾಗೋದಿಲ್ಲ ಅಂತ, ಹೌದಲ್ಲ? ಏನಾದ್ರೆ ವಿ ಟೇಕ್ ಫಾರ್ ಗ್ರಾಂಟೆಡ್ ಇನ್ ಅವರ್ ಎವ್ರಿ ಡೇ ಲೈಫ್, ಹೌದಲ್ಲ? ಎಸ್, ನಾವೇನೋ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಆ ಒಂದು ಕಾಮನ್ ಸಬ್ಸ್ಟೆನ್ಸ್ ಅದಲ್ಲ, ಈಸ್ ಆಕ್ಚುಲಿ ದ ಮೋಸ್ಟ್ ಪೊಟೆಂಟ್, ಮೋಸ್ಟ್ ಪವರ್ಫುಲ್ ಅಂಡ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಆನ್ ದ ಫೇಸ್ ಆಫ್ ದ ಅರ್ತ್. ಈ ಭೂಮಿ ಮೇಲೆ ಇದು ಕಾಮನೆಸ್ಟ್ ಹೌದು, ಅಷ್ಟೇ ಅನ್ಕಾಮನ್ ಥಿಂಗ್ ಹೌದು, ಹೌದಲ್ಲ? ಲೈಕ್ ಸಾಲ್ಟ್, ಅಡಿಗೆ ಮನೆಯೊಳಗಿನ ಉಪ್ಪಿದ್ದಂಗ. ಅಡಿಗೆ ಮನೆಯೊಳಗೆ ಉಪ್ಪಿರ್ಲಾರ್ದೆ ಯಾರು ಅಡಿಗೆ ಮನೆ ಇರ್ತದೆ ಹೇಳ್ರಿ? ಅಷ್ಟು ಕಾಮನ್ ಥಿಂಗ್ ಮತ್ತು ಅಷ್ಟೇ ಮೋಸ್ಟ್ ಪೊಟೆಂಟ್ ಅಂಡ್ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅದು. ಒಂದು ಅಡಿಗೆಗೆ ನೀವೇನಾದ್ರೂ ಉಪ್ಪು ಹಾಕಲಾರ್ದ ಬಿಡ್ರಿ, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗತ್ತೆ. ಮತ್ತದು ಅತ್ಯಂತ ಕಾಮನ್ ಐತ್ರಿ, ಎಲ್ಲರ ಮನೆಗೂ ಉಪ್ಪು ಇರ್ತದೆ. ಸೊ ಹಿಂಗೆ ನಾವು ವಾಟರ್ನ ಮೋಸ್ಟ್ ಕಾಮನ್ ಸಬ್ಸ್ಟೆನ್ಸ್ and at the same time it is the most potent and most wonderful thing on the face of the earth ಅಂತ ತಿಳ್ಕೊಂಡು ಹೇಳ್ತಾರೆ ವಾಟರ್ ಬಗ್ಗೆ ಸರ್. It has played a role of vast significance. Water has played ಎಂತ ಪಾತ್ರ ಅಂದ್ರೆ vast significance, very big importance ಅಂತ ಹೇಳಿದ್ರೆ. ಯಾವ ವಿಷಯದಲ್ಲಿ ಸರ್ ಇದು ಅಂತ ಕೇಳಿದ್ರೆ, in shaping our the course, in shaping the course of the earth history. ನಮ್ಮ ಈ ಭೂಮಿ ಜಗತ್ತು ಏನದಲ್ಲ, ಇದರ ಇತಿಹಾಸವನ್ನ ನಿರೂಪಿಸಿದ್ದೇ ವಾಟರ್. ಹಿಂದ ಕಾಯಿ ಹೋಗೈತಿ, ಇವತ್ತೇನಿಲ್ಲ ಅನ್ಕೋಬೇಡ್ರಿ. ಈವನ್ ಟುಡೇ ಇಟ್ ಕಂಟಿನ್ಯೂಸ್ ಟು ಪ್ಲೇ ದ ಲೀಡಿಂಗ್ ರೋಲ್. ವಾಟರ್ ಈಸ್ ಡೂಯಿಂಗ್ ಇಟ್ಸ್ ಲೀಡಿಂಗ್ ರೋಲ್ ಇನ್ ದ ಡ್ರಾಮಾ ಆಫ್ ಲೈಫ್. ನಮ್ಮದು ಜೀವನ ಅನ್ನೋದು ಒಂದು ನಾಟಕ ಅಂತ ಹೇಳಿ ತಿಳ್ಕೊಂಡಿದ್ರೆ ಅದರ ಹೀರೋ ವಾಟರ್. ಎಂದಕ್ಕೂ ಆಗೈತಿ, ಇವತ್ತೂ ಐಸೈತಿ ಆನ್ ದ ಸರ್ಫೇಸ್ ಆಫ್ ಅವರ್ ಪ್ಲಾನೆಟ್. ನಮ್ಮ ಭೂಮಿ ಮೇಲೆ ಇದೊಂದು ನಾಟಕ ಅಂತ ತಿಳ್ಕೊಂಡ್ರೆ ಇದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾತ್ರ ಯಾವುದು ಅಂತ ಕೇಳಿದ್ರೆ ವಾಟರ್. ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಶೇಪಿಂಗ್ ಆಫ್ ಅವರ್ ಹಿಸ್ಟ್ರಿ, ಫಾರ್ ದ ಶೇಪಿಂಗ್ ಆಫ್ ದ ಕೋರ್ಸ್ ಆಫ್ ಅರ್ತ್ ಹಿಸ್ಟ್ರಿ. ನಮ್ಮ ಇತಿಹಾಸ ನಾಗರಿಕತೆಗಳು ಉದಾಹರಣೆ, ನಾಗರಿಕತೆಗಳು ಹುಟ್ಟಿದ್ದು ಬೆಳೆದದ್ದು ನಮ್ದೆಲ್ಲ ಇತಿಹಾಸ, ಹೌದಲ್ಲ? ಈ ಇತಿಹಾಸ ಪ್ರಾರಂಭ ಆದದ್ದು
ನದಿ ನೀರು ಎಲ್ಲಿರ್ತಿತ್ತೋ ಅಲ್ಲಿ ನಾಗರಿಕತೆಗಳು ಹುಟ್ಟಿಕೊಂಡವು. ಸಾಮಾನ್ಯವಾಗಿ ನೀರು ಇರುವ ಜಾಗದಲ್ಲೇ ನದಿಗಳಿದ್ದಾವೆ. ಇದು ಸಿಂಧು ನದಿ ನಾಗರಿಕತೆ, ನೈಲ್ ನದಿ ನಾಗರಿಕತೆ, ಇವೆಲ್ಲ ಹಿಂಗ ಏನಾಗ್ತೈತೆ ಅಂದ್ರೆ ನಾಗರಿಕತೆಗಳ ನಿರ್ಮಾಣ, ಇತಿಹಾಸ ಬೆಳೆದದ್ದು, ಇತಿಹಾಸ ಮುಂದುವರೆದದ್ದು ಎಲ್ಲದೂ ನೀರಿನಿಂದ. ಹೌದಲ್ಲ? ಅದಕ್ಕೆ ಈ ಪ್ಲಾನೆಟ್ ಮೇಲೆ ನಮ್ಮ ಲೈಫ್ ಅಂತಕ್ಕಂಥದ್ದೊಂದು ಡ್ರಾಮಾ ಆದರೆ ನೀರು ಅಂತಕ್ಕಂಥದ್ದೊಂದರ ಪಾತ್ರ ಬಹಳ ಇಂಪಾರ್ಟೆಂಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾರಲ್ಲ, ಫಾಸ್ಟ್ ಸಿಗ್ನಿಫಿಕೆಂಟ್ ಅಂತ ಕರೀತಾರೆ. ಓಕೆ, ಬರ್ರಿ ನೆಕ್ಸ್ಟ್. There is nothing which adds so much to the beauty of the countryside as water. ಕಂಟ್ರಿಸೈಡ್ ಅಂದ್ರೆ ಈ ಹಳೆಗಾಡು ಪ್ರದೇಶದೊಳಗ ಆ ಹಳೆಗಾಡು ಪ್ರದೇಶನ ಬ್ಯೂಟಿ ಹೆಚ್ಚು ಮಾಡಿದಿತ್ತು ನೀರು ಬಿಟ್ಟರೆ ಇನ್ಯಾವುದೂ ಇಲ್ಲ. ಬೇಕಾದ ಸ್ಥಳಗಳನ್ನು ತಗೋರಿ ನೀವ್ರಿ. ಜೋಗ್ ಫಾಲ್ಸ್ ತಗೋರಿ ನೀವು, ಗೋಕಾಕ್ ಫಾಲ್ಸ್ ತಗೋರಿ ನೀವು, ಯಾವುದೇ ಲೇಕಿಗೆ ಹೋಗ್ರಿ ನೀವು, ಯಾವುದೇ ಒಂದು ಧಾರ್ಮಿಕ ಸ್ಥಳಗಳಿಗೆ ಹೋಗ್ರಿ ನೀವ್ರಿ, ಅಲ್ಲಿ ನದಿ ಇದ್ದಿದ್ದಕ್ಕನೆ ಆ ಧಾರ್ಮಿಕ ಸ್ಥಳ ಅಲ್ಲಿ ಇರ್ತೈತಿ. ಮತ್ತು ಓಕೆ, ಹಳ್ಳಿಗಾಡುಗಳಿಗೆ ಬಂದ್ರೆ ಒಂದು ಗುಡದೊಳಗ ಒಂದು ಝರಿ ಹಳ್ಳ ಹರಿದು ಬರ್ತೈತಿ, ಅಲ್ಲೊಂದು ಫಾಲ್ಸ್ ಐತಿ ಅಂತಂದ್ರ ಆ ನೀರು ಆ ಜಾಗಕ್ಕ ಏನ್ ಕೊಡ್ತೈತಿಲ್ಲ ಬ್ಯೂಟಿ, ಯಾವ ವಸ್ತುವನ್ನು ಅಷ್ಟು ಬ್ಯೂಟಿ ಕೊಡೋದಿಲ್ಲ ಅಂತ ಹೇಳ್ತಾರ. ನೀರು ಕುಡಿಲಿಕ್ಕೆ ಅಷ್ಟೇ ಅಲ್ಲ, ನಿಸರ್ಗದ ಬ್ಯೂಟಿಗೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿಕತ್ತಾರ ಸರ್. ದರ್ ಈಸ್ ನಥಿಂಗ್, ಈಗ ಹಿಂದಿನ ಪ್ಯಾರಾದಲ್ರಿ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ದ ಕ್ರಿಯೇಷನ್ ಅಂಡ್ ದ ಸಸ್ಟೈನಿಂಗ್ ಆಫ್ ದ ವರ್ಡ್ಸ್ ಲೈಫ್ ಅಂತ ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿ, ಮತ್ತು ಅನದರ್ ಆಸ್ಪೆಕ್ಟ್ ಆಫ್ ವಾಟರ್ ಅಂತ ಹೇಳ್ತಾರೆ. ಹೌ ವಾಟರ್ ಈಸ್ ಎ ಮೇನ್ ಕಾಸ್ ಫಾರ್ ದ ಬ್ಯೂಟಿ ಆಫ್ ಅ ಕಂಟ್ರಿ ಸೈಡ್ ಅಂತೇಳಿ. ಒಂದು ಗ್ರಾಮೀಣ ಪ್ರದೇಶದೊಳಗ ಬ್ಯೂಟಿ ಐತಿ ಅಂದ್ರೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ವಾಟರ್. ಅದಕ್ಕೆ ದರ್ ಈಸ್ ನಥಿಂಗ್ ವಿಚ್ ಆಡ್ಸ್ ಸೋ ಮಚ್ ಟು ದ ಬ್ಯೂಟಿ ಆಫ್ ದ ಕಂಟ್ರಿ ಸೈಡ್ ಯಾಸ್ ವಾಟರ್. ನೀರಿನಂಗ ಬ್ಯೂಟಿ ಕೊಟ್ಟದ್ದು ಯಾವುದೂ ಇಲ್ಲ. ಎಂತ ನೀರು ಅಂತೀರಿ ಸರ್? ಬಿ ಇಟ್ ಜಸ್ಟ್ ಎ ಲಿಟಲ್ ಸ್ಟ್ರೀಮ್, ಸಣ್ಣದೊಂದು ಸ್ಟ್ರೀಮ್ ಇರಲಿ, ಟ್ರಿಕ್ಕಿಂಗ್ ಓವರ್ ದ ರಾಕ್ಸ್, ಆ ಕಲ್ಲ ಮೇಲೆ ಜಿನಿ 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 ಹರಿದು ಬರ್ತಕ್ಕಂಥದ್ದು. ಟ್ರಿಕ್ಕಿಂಗ್ ಅಂದ್ರೆ ಹರಿದು ಬರೋದ್ರಿ, ಅದಲ್ಲ ಒಂದು ಸಣ್ಣ ಝರಿ ರೀ, ತಣ್ಣೀರು ಹರಿದು ಬರ್ತೈತಲ್ಲ ಒಂದು ಹನಿ ಹನಿ, ಅದಕ್ಕೆ ಟ್ರಿಕ್ಕಿಂಗ್ ಅಂತ ಕರೀತಾರೆ. ಟ್ರಿಕ್ಲಿಂಗ್ ಅಂತ ಕರೀತಾರೆ. ಟ್ರಿಕ್ಲಿಂಗ್ ಅಂತ ಕರೀತಾರೆ. ಸೊ ಬಿ ಇಟ್ ಅಂದ್ರೆ ಇಟ್ ಮೇ ಬಿ ಅಂದಂಗ್ರೆ ಅದು. ಇಟ್ ಮೇ ಬಿ ಜಸ್ಟ್ ಎ ಸ್ಮಾಲ್ ಸ್ಟ್ರೀಮ್ ಟ್ರಿಕ್ಲಿಂಗ್ ಓವರ್ ದ ರಾಕ್ಸ್. ಸಣ್ಣ ಕಲ್ಲು ಬಂಡೆ ಮೇಲೆ ಹರಿದು ಬರ್ತಕ್ಕಂಥ ಸಣ್ಣ ಜರಿ ಇರ್ಬೋದು, ಇಲ್ಲ ಎ ಲಿಟಲ್ ಪಾಂಡ್, ಸಣ್ಣದೊಂದು ಹೊಂಡ ಇರ್ಬೋದು. ಬೈ ವೇ ಸೈಡ್, ದಾರಿ ಮಗ್ಲಿರ್ತಕ್ಕಂಥ ಹೊಂಡ. ವೇರ್ ದ ಕ್ಯಾಟಲ್ ಕ್ವೆಂಚ್ ದೇರ್ ಥರ್ಸ್ಟ್ ಆಫ್ ಈವ್ನಿಂಗ್ ಅಂದ್ರೆ ಸಾಯಂಕಾಲ ಆಕಳುಗಳು, ಎಮ್ಮೆಗಳು, ದನಕರಗಳು ಗುಡದೊಳಗೆಲ್ಲ ಮೇದ್ ಬಿಟ್ಟು ಹೊಳ್ಳಿ ಬರೋ ಮುಂದ ಆ ಪಾಂಡಿನೊಳಗ, ದಾರಿ ಮಗ್ಲಿರ್ತಕ್ಕಂಥ ಪಾಂಡಿನೊಳಗ ತಮ್ಮ ದಾಹನ್ನ, ಕ್ವೆಂಚ್ ಅಂದ್ರೆ ತೀರ್ಸುದು, ದಾಹ ಅಂದ್ರೆ ಇದೇನು ಥರ್ಸ್ಟ್ ಅಂದ್ರೆ ನೀರಡಿಕೆ, ಆ ನೀರಡಿಕೆ ತೀರಿಸುವ ಸಲುವಾಗಿ ಕಟಕ್ 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 ಅಂತ ನೀರು ಕುಡಿತಾ ಇರ್ತಾರೆ ಬಗ್ಗೆ. ಆಹಾ, ಇದಕ್ಕಿಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೌಂದರ್ಯ ಎಲ್ಲಿಂದ ತರ್ತೀರಿ ಅಂತ ಹೇಳ್ತಾರೆ. ಹಳ್ಳಿಗಾಡು ಪ್ರದೇಶ ಹತ್ರ ಇದು ಬ್ಯೂಟಿಫುಲ್, ಭಾಳ ಬ್ಯೂಟಿಫುಲ್ ಅದರ ಲೆಸನ್ ಇದು. ಬಟ್ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಏನೋದಲ್ಲ ಸ್ವಲ್ಪ ಟಫ್ ಇದೆ, ಒಂಚೂರು ಟೈಮ್ ತಗೊಂತ ಇದ್ರಿ. ದರ್ ಇಸ್ ನಥಿಂಗ್ ವಿಚ್ ಆಡ್ಸ್ ಸೋ ಮಚ್ ಟು ದ ಬ್ಯೂಟಿ ಆಫ್ ದ ಕಂಟ್ರಿ ಸೈಡ್ ಆಸ್ ವಾಟರ್. ಬಿ ಇಟ್ ಸಣ್ಣದರ ಇರಲಿ ದೊಡ್ಡದರ ಇರಲಿ, ಸಣ್ಣ ಜರಿನಾದರೂ ಇರಲಿ, ದಾರಿ ಮಗ್ಗಲು ಒಂದು ಹೊಂಡಾದರೂ ಇರಲಿ. ಹೌದಲ್ಲ? ಆ ಜರಿ ಹರಿದು ಬರ್ತಕ್ಕಂಥದ್ದು ನೋಡಿದ್ರೆ ಅದೇ ಒಂದು ಸೌಂದರ್ಯ, ನಿಂತು ನೋಡಬೇಕು. ದಾರಿ ಮಗ್ಲಿರ್ತಕ್ಕಂಥ ಹೊಂಡದಿಂದ ದನಕರಗಳು ನೀರು ಕುಡಿತಕ್ಕಂಥದ್ದು ನೋಡಿದ್ರೆ ಅದೇ ಒಂದು ಸೌಂದರ್ಯ, ನಿಂತು ನೋಡಬೇಕು. ಈ ಸೌಂದರ್ಯವನ್ನು ಕೊಟ್ಟದ್ದು ನೀರು. ಹೌದಲ್ಲ? ಎಸ್, ಹಂಗಂತ ಹೇಳ್ತಾರೆ ಸರ್. The rain-fed tanks that are so common in South India, alas, often so sadly neglected in their maintenance, are cheering sight when they are full. Beautiful. ಇಂಡಿಯಾದಲ್ಲಿ ಇರ್ತಕ್ಕಂಥ ಕೆರೆಗಳ ಬಗ್ಗೆ ಹೇಳ್ತಾರೆ. ಕೆರೆಗಳು ನೀರು ತುಂಬಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತವೆ. ಚೇರಿಂಗ್ ಸೈಟ್ ಇರ್ತದೆ ನೀರು ಏನಾದ್ರೂ ತುಂಬಿದ್ರೆ. ಬಟ್ ಇವತ್ತು ಅಯ್ಯೋ ಪಾಪ, ಎಲ್ಲ ಕೆರೆಗಳು ಒಣಗಿಬಿಟ್ಟು ಒಣದ ನೆಗ್ಲೆಕ್ಟ್ ಮಾಡಿಬಿಟ್ಟಾರಲ್ಲ ಜನ, ಭಾರತೀಯರು ಅಂತ ಹೇಳಿದ್ರು.
ದ ರೇನ್ಫೆಡ್ ಟ್ಯಾಂಕ್ಸ್ ಅಂತ ಕರೀತಾರೆ. ರೇನ್ಫೆಡ್ ಟ್ಯಾಂಕ್ಸ್ ಅಂದ್ರೆ ನದಿ ನೀರಿಂದ ತುಂಬಿಸಿದಂತ ರೇನ್ಫೆಡ್ ಟ್ಯಾಂಕ್ಸ್, ಕೆರಿ ಅಂತೀವಲ್ಲ, ಇದೇನೋ ಮಳಿ ನೀರಿಂದ ಬರ್ತಕ್ಕಂಥದ್ರಿ. ಈಗ ಟ್ಯಾಂಕ್ ಅಂದ್ರೆ ನಮ್ಮ ಮನ್ಯಾಗ ನೀರು ತುಂಬಿಟ್ಟಿರ್ತೀವಲ್ಲ, ನಳದ ನೀರು, ಅದಕ್ಕೆ ರೇನ್ಫೆಡ್ ಟ್ಯಾಂಕ್ಸ್ ಅನ್ನೋದಿಲ್ಲ. ಕೆರಿ ಇರ್ತಾವಲ್ಲ, ಕೆರಿ ತಂತಾನೆ ಈ ಮ್ಯಾಲಿಂದ ಮಳಿ ಬಿದ್ದು ಅದನ್ನ ನೀರು ಹರಿದು ಬಂದು ಆ ರೇನ್ದಿಂದ ಅವು ಉಣಿಸಲ್ಪಡ್ತಾವ್ರಿ. ಕೆರೆಗಳು ಉಣಬಡಿಸಲ್ಪಡ್ತಾವೆ. ರೇನ್ದಿಂದ ಅದಕ್ಕೆ ಆಹಾರ ಸಿಗ್ತದೆ ಕೆರೆಗಳಿಗೆ. ಅದಕ್ಕೆ ರೇನ್ಫೆಡ್ ಟ್ಯಾಂಕ್ಸ್, ಫೆಡ್ ರೇನ್ಫೆಡ್ ಟ್ಯಾಂಕ್ಸ್ ಅಂತ ಕರೀತಾರೆ. ಕೆರೆಗಳು ದಟ್ ಆರ್ ಸೋ ಕಾಮನ್ ಇನ್ ಸೌತ್ ಇಂಡಿಯಾದೊಳಗೆ ಬಹಳ ಕಾಮನ್ ಆಗಿರ್ತಕ್ಕಂಥ ಮ್ಯಾಟ್ರ್ ಬಹಳ ಕೊಡ್ತಾರ ಸರ್. ಅಲಾಸ್, ಅಯ್ಯೋ ಅಂತಾರ ಸರ್. ಯಾಕೆ ಅಯ್ಯೋ ಅಂತಾರ? ಇಲ್ಲ ಅಂದ್ರೆ ಆಫನ್ ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್, ದೇ ಆರ್ ನೆಗ್ಲೆಕ್ಟೆಡ್ ಬೈ ಇಂಡಿಯನ್ಸ್. ಭಾರತ ಸರ್ಕಾರ ಅದನ್ನ ನೆಗ್ಲೆಕ್ಟ್ ಮಾಡಿದೆ ಕೆರೆಗಳನ್ನ. ಯಾವ ವಿಷಯದಲ್ಲಿ ಅಂತ ಕೇಳಿದ್ರೆ ಇನ್ ದೇರ್ ಮೇಂಟೆನೆನ್ಸ್ ಇಲ್ಲ. ಅದು ಮೇಂಟೆನೆನ್ಸ್ ಅಂದ್ರೆ ಏನ್ರಿ ಅಂದ್ರೆ ಅದೆಲ್ಲ ಡಿಸಿಲ್ಟಿಂಗ್ ಮಾಡ್ಬೇಕಾಗ್ತೈತ್ರಿ. ಅದನ್ನ ನೀರು ಜಮಾಯಿಸುವಂಗ ಇನ್ನಷ್ಟು ಹೆಚ್ಚು ತೆಗ್ಗು ಮಾಡ್ಬೇಕಾಗ್ತೈತ್ರಿ. ಅದಕ್ಕೆಲ್ಲ ಮತ್ತೆಲ್ಲ ಈ ಬ್ಯಾಂಕ್ಗಳನ್ನ ಕಟ್ಕೋಬೇಕಾಗ್ತೈತಿ, ಒಡ್ಡು ಹಿಂಗೆಲ್ಲ ಕಟ್ಕೋಬೇಕಾಗ್ತೈತಿ. ಇದನ್ನೆಲ್ಲ ಮೇಂಟೆನೆನ್ಸ್ ಅಂತ ಕರೀತಾರೆ. ಮೇಂಟೆನೆನ್ಸ್ ನೆಗ್ಲೆಕ್ಟ್ ಆಗಿಬಿಟ್ಟು ಅಲಾಸ್ ಅಂತಾರೆ. ಅಯ್ಯೋ ಪಾಪ, ಏನಾಗ್ಬಿಟ್ಟು ವೆರಿ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಇನ್ ದರ್ ಮೇಂಟೆನೆನ್ಸ್. ನಿಜವಾಗಿ ನೋಡಿದ್ರೆ ದ ರೇನ್ಫೆಡ್ ಟ್ಯಾಂಕ್ಸ್ ಇಲ್ಲಿ ಸಬ್ಜೆಕ್ಟ್. ಇದು ಸಬ್ಜೆಕ್ಟ್ ನೋಡ್ಕೋರಿ ನೀವ್ರಿ. ದ ರೇನ್ಫೆಡ್ ಟ್ಯಾಂಕ್ಸ್ ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಪ್ರೆಡಿಕೇಟ್. ಅರೆಚೇರಿಂಗ್ ಸೈಟ್ ಅಂತೇಳಿ ಇಲ್ಲಿ ತಂದು ಜೋಡಿಸ್ಬೇಕು. ಇದು ನಡಬರ್ಕ್ ಬರ್ತದಲ್ಲ, ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇಲ್ಲೊಂದು ಡ್ಯಾಶ್ ಕೊಡ್ಬೇಕಾಗಿತ್ತು ಸರ್, ಇಲ್ಲಿ ಕೊಡ್ಬೇಕಾಗಿತ್ತು, ಇಲ್ಲಿ ಕೊಟ್ಟಾರ ಡ್ಯಾಶ್. ಇದು ಓಕೆ. ದ ರೇನ್ಫೆಡ್ ಟ್ಯಾಂಕ್ಸ್ ಆರಾಮಾಗಿ ಇಲ್ಲೊಂದು ಡ್ಯಾಶ್ ಕೊಟ್ಬಿಟ್ರಿ ಸರ್. ಇಲ್ಲೊಂದು ಡ್ಯಾಶ್ ಐತಿ. ಡ್ಯಾಶ್ಗಳ ಮಧ್ಯದಲ್ಲಿ ಇತ್ತಂದ್ರೆ ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಅದರ ಹಿಂದಿರುವಂತದ್ದು ಸಬ್ಜೆಕ್ಟ್, ಅದರ ಮುಂದೆ ಬರುವಂತದ್ದು ಪ್ರೆಡಿಕೇಟ್. ದ ರೇನ್ಫೆಡ್ ಟ್ಯಾಂಕ್ಸ್ ಆರ್ ಎ ಚೇರ್ಫುಲ್ ಸೈಟ್, ಹ್ಯಾಪಿ ಸೈಟ್, ಬ್ಯೂಟಿಫುಲ್ ಸೈಟ್. ಯಾವಾಗ ಸರ್? ವೆನ್ ದೇ ಆರ್ ಫುಲ್. ಹೌದಲ್ಲ? ರೇನ್ಫೆಡ್ ಟ್ಯಾಂಕ್ಸ್ ಇರಬೇಕು, ತುಂಬಿ ತುಳುಕ್ತಿರ್ಬೇಕು. ಆಹಾ, ವೆರಿ ಬ್ಯೂಟಿಫುಲ್, ವೆರಿ ನೈಸ್ ಟು ಲುಕ್ ಅಟ್, ವೆರಿ ಬ್ಯೂಟಿಫುಲ್ ಟು ಲುಕ್ ಅಟ್. ಬಹಳ ಸುಂದರವಾಗಿರ್ತಕ್ಕಂಥ ಸೈಟು. ಯಾವಾಗ ಅಂದ್ರೆ ಅಂಡರ್ ಕಂಡೀಷನ್ ದಟ್ ವೆನ್ ದೇ ಆರ್ ಫುಲ್. ಬಹಳ ಬ್ಯೂಟಿಫುಲ್ ಆಗಿರ್ತವೆ ಅವು ಫುಲ್ ಇದ್ದಾಗ. ಅಂದ್ರೆ ಇವತ್ತು ಸ್ಯಾಡ್ಲಿ ನೆಗ್ಲೆಕ್ಟ್ ಆಗಿಬಿಟ್ಟವ, ಇವತ್ತು ಬ್ಯೂಟಿಫುಲ್ ಇಲ್ಲ. ಮತ್ ಸೌತ್ ಇಂಡಿಯಾದೊಳಗೆ ಹೆಚ್ಚು ಇಂಥವು ಅದಾವ, ನೆಗ್ಲೆಕ್ಟ್ ಆಗಲ್ಪಟ್ಟವ ಇನ್ ದರ್ ಮೇಂಟೆನೆನ್ಸ್ ಅಂತ ತಿಳ್ಕೊಂಡು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾರ. ನೀರು ತುಂಬಿದ್ರಿಂದಾಗಿಯನ್ನ ಟ್ಯಾಂಕ್ಸ್ಗಳು ಬ್ಯೂಟಿಫುಲ್ ಆಗಿ ಕಾಣಿಸ್ತವ. ನೀರು ಇಲ್ಲ ಅಂದ್ರೆ ಬ್ಯೂಟಿಫುಲ್ ಇಲ್ಲ, ನೀರು ಇಲ್ಲ ಅಂದ್ರೆ ಏನೂ ಇಲ್ಲ, ನೀರೇ ಎಲ್ಲ. ದೇ ಆರ್ ಆಫ್ ಕೋರ್ಸ್, ದೇ ಅಂದ್ರೆ ರೇನ್ಫೆಡ್ ಟ್ಯಾಂಕ್ಸ್ ಆರ್ ಆಫ್ ಕೋರ್ಸ್ ಶಾಲೋ. ಇವತ್ತ ನಾಟ್ ಡೀಪ್. ಶಾಲೋ ಅಂದ್ರೆ ನಾಟ್ ಡೀಪ್, ಆಳು ಇಲ್ಲ, ಸಿಲ್ಟ್ ತುಂಬೈತಿ. ಬಟ್ ದಿಸ್ ಈಸ್ ಲೆಸ್ ಎವಿಡೆಂಟ್. ಅಂದ್ರೆ ಅದು ಸಿಲ್ಟ್ ತುಂಬೈತಿ, ಅವು ಶಾಲೋ ಇದಾವ ಅಂತ ತಿಳ್ಕೊಂಡು ಕಾಣಿಸೋದಿಲ್ಲ. ಅದು ನೀರು ತುಂಬಿಟ್ಟು ಬಿಟ್ಟಿರ್ತೈತ್ರಿ. ಒಳಗಿವು ಬಾಳ ನೀರು ಆಳಿಲ್ಲ ಅಂತ ಕಾಣಿಸೋದಿಲ್ಲ. ಅದ್ರ ಆಳ ಬಾಳ ಇಲ್ಲ ಅಂತ ನೀರಿನೊಳಗೆ ಹಣಿಕೆ ಹಾಕಿ ನೋಡಿದ್ರೆ ನೀರು ಕಾಣಿಸ್ತೈತಿ. ಬಟ್ ಅದು ಮಣ್ಣು ತುಂಬೈತೆ ಅನ್ನೋದು ಕಾಣೋದಿಲ್ಲ. ಕಾರಣ ಏನಂದ್ರೆ ಸಿನ್ಸ್ ಬಿಕಾಸ್ ದ ವಾಟರ್ ಈಸ್ ಸಿಲ್ಟ್ ಲ್ಯಾಡನ್. ಕೆರೆ ಒಳಗಿನ ಇರ್ತಕ್ಕಂಥ ನೀರು ಏನೈತಲ್ಲ, ಸಿಲ್ಟ್ ಲ್ಯಾಡನ್ ಇದೆ. ಸಿಲ್ಟ್ ಲ್ಯಾಡನ್ ಅಂದ್ರೆ ಫುಲ್ ಆಫ್ ಸಿಲ್ಟ್, ಮಣ್ಣಿನಿಂದ ತುಂಬಿದೆ. ಆ ರಾಡಿ ನೀರು ಇರುವುದರಿಂದ ಟ್ರಾನ್ಸ್ಪರೆಂಟ್ ಇರ್ಲಾರ್ದಕ್ಕಾಗಿ ನೆಲ ಕಾಣೋದಿಲ್ಲ. ಈಗ ಬಾವಿ ನೀರು ತಗೊಳ್ರಿ, ಬಾವಿ ನೀರು ಅದರೊಳಗೆ ಸಿಲ್ಟ್ ಇರೋದಿಲ್ಲ. ಹಿಂಗ ಹಣಿಕೆ ಹಾಕಿ ನೋಡಿದ್ರೆ ತಳ ಎಷ್ಟೈತಿ ಅಂತ ಕಾಣಿಸ್ತದ. ಅದರ ಕೆರೆ ನೀರು ಕಾಣೋದಿಲ್ಲ, ಮುಚ್ಕೊಂಬೇಡ. ಯಾಕಂದ್ರೆ ಕೆರೆ ನೀರೊಳಗೆ ಮಣ್ಣು ಇರ್ತೈತಲ್ಲ, ಅದು ಸಿಲ್ಟ್ ಇರ್ತೈತಿ. ಅದು ಡೆನ್ಸಿಟಿ ಹೆಚ್ಚಿದ್ರು ಸಹಿತ ಮಣ್ಣಿನ ಡೆನ್ಸಿಟಿ ಹೆಚ್ಚಿಗಿರ್ತದ್ರಿ. ಆದ್ರೂ ಕೂಡ ಸ್ಮಾಲೆಸ್ಟ್ ಪಾರ್ಟಿಕಲ್ ಇರೋದ್ರಿಂದ ತೇಲ್ತಿರ್ತದ. ಆಕ್ಚುಲಿ ಸೈನ್ಸ್ ಪ್ರಕಾರ ತೇಲ್ಬಾರ್ದು, ನೆಲ ಕುಂದಿರ್ಬೇಕು. ಆದ್ರೆ ತುಂಬಾ ಸಣ್ಣ ಪಾರ್ಟಿಕಲ್ ಇರೋದ್ರಿಂದ ಈವನ್ ದೋ ಇಟ್ಸ್ ಡೆನ್ಸಿಟಿ ಇಸ್ ಮೋರ್ ದೆನ್ ದ ಡೆನ್ಸಿಟಿ ಆಫ್ ವಾಟರ್ ಇದ್ರೂ ಕೂಡ ಅದು ಸ್ವಲ್ಪ ಫ್ಲೋಟಿಂಗ್ ಮಾಡ್ತಿರ್ತೈತಿ. ನೀರೊಳಗ ಮಣ್ಣು ತುಂಬಿಕೊಂಡು ಟ್ರಾನ್ಸ್ಪರೆನ್ಸಿ ಇರ್ದಂಗ ಆಗ್ತೈತಿ. ಹಿಂಗ ನಾವು ಇಣಿಕೆ ನೋಡಿದಾಗ ಏನಾಗ್ತೈತಿ, ನೀರಿನ ತಳ ಎಷ್ಟು ಒಳಗೈತಿ ಅಥವಾ ಮ್ಯಾಲೆ ಐತೋ ಕಾಣಿಸೋದೇ ಇಲ್ಲ.
ಹಿಂಗಾಗಿ ಕೆರೆಯ ನೀರ್ ಐತ್ ಬಿಡು ಅಷ್ಟೇ. ನೀರ್ ಬಾಳ ಐತೆ ಸ್ವಲ್ಪ ಐತೆ ಕಾಣೋದೇ ಇಲ್ಲ. ಎಸ್, ಅದನ್ನ ಹೇಳ್ತಾರೆ. ದೇ ಆರ್ ಆಫ್ ಕೋರ್ಸ್ ಶಾಲೋ, ಬಾಳ ಇಲ್ಲ ನೀರು. ಬಟ್ ದಿಸ್ ಇಸ್ ಲೆಸ್ ಎವಿಡೆಂಟ್, ನೋಡ್ಬೇಕಂದ್ರೆ ಕಾಣಿಸೋದಿಲ್ಲ. ಯಾಕೆ ಆಳ ಇಲ್ಲ ಅನ್ನೋದು ಕಾಣೋದಿಲ್ಲ ಅಂತಂದ್ರೆ, ಸಿನ್ಸ್ ದ ವಾಟರ್ ಈಸ್ ಸಿಲ್ಕ್ ಲ್ಯಾಡನ್, ದ ವಾಟರ್ ಈಸ್ ಸಿಲ್ಕ್ ಲ್ಯಾಡನ್, ವಾಟರ್ನೊಳಗೆ ಮಣ್ಣು ತುಂಬೈತಿ. ಅಂಡ್ ಥ್ರೋಸ್ ದ ಲೈಟ್ ಬ್ಯಾಕ್, ಸೂರ್ಯನ ಬಿಸಿಲು ಬೆಳಕು ಅಲ್ಲಿ ಮ್ಯಾಗ್ ಬೀಳ್ತೈತಲ್ಲ, ಬಿದ್ದಾಗ ಅದು ಸಿಲ್ಟ್ ಇಲ್ಲ ಅಂದ್ರ ಪೆನೆಟ್ರೇಟ್ ಆಗಿ ಸನ್ ರೇಸ್ ಒಳಗೆ ಹೋಗಿ ಬಾಟಮಕ್ಕೆ, ವಾಟರ್ ಬಾಟಮಕ್ಕೆ ಬೀಳ್ತಾವ್ರಿ. ಅವಾಗ ನಮಗೆ ವಾಟರ್ ಬಾಟಮ್ ಕಾಣಿಸ್ತೈತ್ರಿ. ಈ ಸಿಲ್ಟ್ ಇರೋದ್ರಿಂದ ಸಣ್ಣ ಲೈಟ್ ಏನು ಬೀಳ್ತೈತಲ್ಲ, ರೇಸ್ ಬೀಳ್ತಾವಲ್ಲ, ಇಟ್ ಥ್ರೋಸ್ ದ ಲೈಟ್ ಬ್ಯಾಕ್, ಸನ್ಲೈಟ್ ಅನ್ನ ಹೊಳ್ಳಿ ಕಳಿಸ್ಕೊಡ್ತೈತಿ, ತನ್ನ ಮುಖಾಂತರ ಪಾಸ್ ಮಾಡ್ಕೊಡುದಿಲ್ಲ ಅದು ಸಿಲ್ಟ್. ಹಿಂಗಾಗಿ ಒಳಗಿದ್ದು ಅದು ಡಾರ್ಕ್ ಆಗಿ ಉಳಿತೈತಿ, ಸೂರ್ಯನ ಬಿಸಿಲಲ್ಲಿ ಬೀಳ್ದಂಗೆ ನೋಡ್ಕೊಂತೈತಿ ಅದು ಸಿಲ್ಟ್. ಹಿಂಗಾಗಿ ಅಂಡ್ ದ ಬಾಟಮ್ ಡಸ್ ನಾಟ್ ದೇರ್ ಫೋರ್ ಶೋ ಅಪ್, ನೀರಿನ ತಳಗ ಗೊತ್ತೇ ಆಗೋದಿಲ್ಲ. ಹಿಂಗಾಗಿ ಏನದಲ್ಲ, ಅದು ಆಳು ಇಲ್ಲ ಅನ್ನೋದು ಕಾಣಿಸೋದೇ ಇಲ್ಲ, ಮೇಲೆ ಮುಚ್ಚಿ ಇಟ್ಟುಬಿಟ್ಟಿರ್ತಾರೆ. ಆ ತರ ಹಾಕ್ಬಿಡ್ತೈತಿ. ದೀಸ್ ಟ್ಯಾಂಕ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ಸೌತ್ ಇಂಡಿಯನ್ ಅಗ್ರಿಕಲ್ಚರ್. ನೀರು ಬಹಳ ಇಂಪಾರ್ಟೆಂಟ್ ಅಲ್ರಿ ಅಗ್ರಿಕಲ್ಚರ್ಗೆ ಸಮರ್ ಸೀಸನ್ ತೊಗೊಳ್ರಿ. ಯಾಕಂದ್ರೆ ರೈನಿ ಸೀಸನ್ದಾಗ ರೆಗ್ಯುಲರ್ ಇರೋದಿಲ್ಲ ನೀರು. ಮತ್ತಂತ ಟೈಮ್ದಾಗ ನಾವು ರೈನ್ಫೆಡ್ ಟ್ಯಾಂಕ್ಸ್ನಾಗ ನೀರು ದೊಡ್ಡ ಪ್ರಮಾಣದಲ್ಲಿ ಹ್ಯೂಸ್ ಅಮೌಂಟ್ ಆಫ್ ವಾಟರ್ ಈಸ್ ಕಲೆಕ್ಟೆಡ್ ಆಗಿ ಏನಾದ್ರು ಮಾಡಿದ್ರೆ ಅದನ್ನ ಅಗ್ರಿಕಲ್ಚರ್ ಯೂಸ್ ಮಾಡ್ಕೋಬಹುದಲ್ಲ. ಇಲ್ಲ, ಟ್ಯಾಂಕ್ಸ್ಗಳು ನೆಗ್ಲೆಕ್ಟ್ ಆಗಲ್ಪಟ್ಟವ, ವಾಟರ್ ಸೋರ್ಸ್ ಬಹಳ ಸಿಗೋದಿಲ್ಲ, ಸ್ವಲ್ಪ ಸಿಗ್ತೈತಿ. ಹಿಂಗಾಗಿ ಅಗ್ರಿಕಲ್ಚರ್ಗೆ ನೀರು ಬೇಕಂದಾಗ ಸಿಗೋದಿಲ್ಲ. ಅದನ್ನ ಹೇಳ್ತಾರೆ. ಸರ್ ಪರ್ಪಸ್ ಏನಾಗ್ತಂದ್ರೆ, ಈ ಚಲೋ ಮೇಂಟೈನ್ ಆಗ್ಬೇಕು, ಅವ್ನು ಡಿಸಿಲ್ಟಿಂಗ್ ಆಗ್ಬೇಕು, ಅವ್ನು ತೆಗ್ದು ಜಾಸ್ತಿ ಮಾಡಬೇಕು, ದೊಡ್ಡ ಪ್ರಮಾಣದ ನೀರು ಸಂಗ್ರಹ ಮಾಡಬೇಕು, ಅಗ್ರಿಕಲ್ಚರ್ಗೆ ಆ ನೀರನ್ನ ಉಪಯೋಗ ಮಾಡ್ಕೋಬೇಕು, ಅಗ್ರಿಕಲ್ಚರ್ ಮಾಡ್ಕೋಬೇಕು ಅನ್ನುವಂಥದ್ದು ಸರ್ದ ಅಭಿಪ್ರಾಯ. These tanks play a vital important role in South Indian agriculture. Some of these tanks are surprisingly large. ಕೆಲವು ಟ್ಯಾಂಕ್ಸ್ ಅಂತೂ ದೊಡ್ಡ 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 ಟ್ಯಾಂಕ್ಸ್ ಅದು. ಅಂಡ್ ಇಟ್ ಇಸ್ ಬ್ಯೂಟಿಫುಲ್ ಸೈಟ್ ಟು ಸಿ. ಆ ಟ್ಯಾಂಕ್ಸ್ಗಳು ನೀರಿರುವುದರಿಂದ ಸೋರ್ಸ್ ಆಫ್ ಒಂದು ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಗೂ ರೀಸನ್ ಆಗ್ತದೆ. ಅಂಡ್ ದ ಸೇಮ್ ಟೈಮ್ ಇಟ್ ಇಸ್ ಅ ಸೋರ್ಸ್ ಆಫ್ ಬ್ಯೂಟಿ ಅಂತಾನು ಹೇಳ್ತಾರೆ. ಸೋರ್ಸ್ ಆಫ್ ಬ್ಯೂಟಿ ಹಂಗಾಗಿ ಇಲ್ಲಿ ಹೇಳ್ತಾರೆ ನೋಡ್ರಿ. ಸಮ್ ಆಫ್ ದೀಸ್ ಟ್ಯಾಂಕ್ಸ್ ಆರ್ ಸರ್ಪ್ರೈಸಿಂಗ್ಲಿ ಲಾರ್ಜ್ ಅಂಡ್ ಇಟ್ ಈಸ್ ದ ಬ್ಯೂಟಿಫುಲ್ ಸೈಟ್. ಯಾವ ಬ್ಯೂಟಿಫುಲ್ ಸೈಟ್ ಗೊತ್ತೈತಿ ನಮ್ಗೆ? ಟು ಸಿ ದ ಸನ್ರೈಸ್ ಆರ್ ಸನ್ಸೆಟ್. ಹೌದು, ಗೊತ್ತೈತಿ ನಮಗೆ. ಸನ್ಸೆಟ್, ಸನ್ರೈಸ್, ಆ ಸಮುದ್ರ ದಂಡಿಗೆ, ಆ ಕೆರೆಗಳ ದಂಡಿಗೆ ಕುಂತು ನೋಡೋದಂದ್ರೆ ಒಂದು ಕಣ್ಣಿಗೆ ಹಬ್ಬ. ಹೌದಲ್ಲ? ಒನ್ ಆಫ್ ದೆಮ್. ಹೌದಲ್ಲ? ಎಸ್, ಸನ್ರೈಸ್ ಆರ್ ಸನ್ಸೆಟ್ ಓವರ್ ಒನ್ ಆಫ್ ದೆಮ್. ಯಾವುದೇ ಒಂದು ಕೆರೆ ದಂಡಿಗೆ ಒನ್ ಆಫ್ ದೆಮ್ ಅಂದ್ರೆ ಇದು ರೈನ್ಫೆಡ್ ಟ್ಯಾಂಕ್ಸ್. ಆ ಕೆರೆ ದಂಡಿಗೆ ಹೋಗಿ ನೀವು ಕೂತ್ಕೊಂಡು ಸನ್ಸೆಟ್, ಸನ್ರೈಸ್ ನೋಡ್ರಿ, ಏನ್ ಬ್ಯೂಟಿಫುಲ್ ಸೈಟ್. ಇದಕ್ಕಿಂತ ಬ್ಯೂಟಿಫುಲ್ ಸೈಟ್ ಇನ್ನೆಲ್ಲಿ ಸಿಗುತ್ತೆ ನಿಮಗೆ? ಮತ್ತೆ ಹಿಂಗ ಸೋರ್ಸ್, ವಾಟರ್ ಇಸ್ ದ ಸೋರ್ಸ್ ಆಫ್ ಬ್ಯೂಟಿ, ವಾಟರ್ ಇಸ್ ದ ಸೋರ್ಸ್ ಆಫ್ ಅಗ್ರಿಕಲ್ಚರ್, ವಾಟ್ ನಾಟ್. ಅಯ್ಯೋ, ಇದು ಒಂದು 3-4 ಪ್ಯಾರಾಗ್ರಾಫ್ ಅಲ್ಲಿ, ಇದು 5th ಪ್ಯಾರಾಗ್ರಾಫ್ ಇಷ್ಟು ಹೇಳ್ತಾರ. ಇನ್ನೂ ಉಳಿದದ್ದು ನೋಡ್ಬೇಕಾರೆ ನೀವ್ರೆ. ಎಂತ ಮೋಸ್ಟ್ ಕಾಮನ್ ಆಗಿರ್ತಕ್ಕಂಥದ್ದನ್ನ ನಾವು ಒಮ್ಮೆ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ತರ ನಾವು ಕೈ ಬಿಟ್ಬಿಟ್ಟಿವಿ. ಮನ್ಯಾಗ ಒಂದೊಂದ್ಸಲ ಹಿಂಗ ಆಗ್ತಿರ್ತದ. ನಮ್ಮವ್ವ ನಮ್ಗೆ ಅಷ್ಟ, ನಮಗ್ ಮದರ್, ಬಟ್ ವಿ ಟೇಕ್ ಸಮ್ ಟೈಮ್ಸ್ ಫಾರ್ ಗ್ರಾಂಟೆಡ್. ಅದೇ ಮಾಡೋದಿಲ್ಲ. ಅದಕ್ಕೆ ಅವಾಗ ಏನಾಗುತ್ತಂತಂದ್ರ, ಯಾವಾಗ ನಾವು ಅವ್ರನ್ನ ಏನ್ ಮಾಡ್ತೀವಿ ಅಂತಂದ್ರ, ನಮ್ಗೆ ಅವ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತಂದ್ರ ಅವ್ರ ಇಲ್ದಾಗ ಇಂಪಾರ್ಟೆನ್ಸ್ ಗೊತ್ತಾಗ್ತೈತೆ ಅಂತ ಹೇಳಿ ಹಂಗತೆ ಇರೋದಕ್ಕ ಟೇಕ್ ಫಾರ್ ಗ್ರಾಂಟೆಡ್ ಅಂತ ಕರೀತಾರೆ. ಹೌದಾ? ಹಿಂಗ ನಾವು ವಾಟರ್ನ ನಾವೇನ್ ಮಾಡಿಬಿಟ್ಟು ಅಂದ್ರೆ ಮಗ್ಲೇ ಇರೋದ್ರಿಂದ ಅದನ್ನ ನಾವು ಇಂಪಾರ್ಟೆನ್ಸ್ ಅರ್ಥಕೊಳಕತ್ತಿಲ್ಲ. ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್. ಇಲ್ಲೊಂದೇನೋ ಬ್ಯೂಟಿಫುಲ್ ಕಂಪ್ಯಾರಿಸನ್ ಮಾಡ್ತಾರ. ಅಂದ್ರೆ ಈ ಭೂಮಿ ಮೇಲೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ಭೂಮಿ ರೀ, ಈ ಪ್ಲಾನೆಟ್ ಮೇಲೆ ನೀರ್ ಏನು ಪಾರ್ಟ್ ಐತಲ್ಲ ಅದನ್ನ ಬಿಟ್ಟು ಉಳಿದು ಭೂಮಿ ಐತಲ್ಲ, ಈ ಭೂಮಿಗೆ ಲ್ಯಾಂಡ್ಸ್ಕೇಪ್ ಅಂತ ಕರೀತಾರ. ಈ ಭೂಮಿ ಮೇಲೆ ಅಲ್ಲೊಂದ್ ಸ್ವಲ್ಪ ನೀರ್ ಇರ್ತೈತಲ್ಲ, ಸಮುದ್ರ ಬಿಡು ನೀನು, ಸಮುದ್ರ ಅಲ್ಲ, ಈ ಭೂಮಿ ಮೇಲೆ ನಮ್ಮ ಹೊರಗೆ ಒಂದು ಕೆರೆ ಐತಪ್ಪ, ನಮ್ಮ ಹೊರಗೆ ಒಂದು ಹೊಂಡ ಐತಪ್ಪ, ಆ ತರದ ನೀರಿಗೆ ಲ್ಯಾಂಡ್ಸ್ಕೇಪ್. ಅದೇ ಲ್ಯಾಂಡ್ಸ್ಕೇಪ್, ಭೂಮಿ ಇರ್ತೈತಲ್ಲ ಅದು ಲ್ಯಾಂಡ್ಸ್ಕೇಪ್. ಆ ಲ್ಯಾಂಡ್ಸ್ಕೇಪ್ ನಲ್ಲಿ ಇರ್ತಕ್ಕಂಥ ವಾಟರ್ ಈಸ್ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಹ್ಯೂಮನ್ ಫೇಸ್. ಹೆಂಗೋ ಗೊತ್ತಿಲ್ಲ, ಈ ಸದ್ಯ ಹೇಳ್ತಾರೆ ನೋಡ್ರಿ, ಮನುಷ್ಯನ ಮುಖಕ್ಕೆ ಕಂಪೇರ್ ಮಾಡಬಹುದು ಅಂತ. ಐಸ್, ಮುಖದ ಮೇಲಿನ ಕಣ್ಣುಗಳಿಗೆ ಕಂಪೇರ್ ಮಾಡಬಹುದು. ಯಾಕಂತ ಕೇಳಿದ್ರೆ ಮುಖ, ನಾನು ಹೇಳ್ತೀನಿ ಕೇಳಿಲ್ಲ,
ಆ ಮನುಷ್ಯ ಹ್ಯಾಪಿ ಆಗಿದ್ದಾಗ ಕಣ್ಣುಗಳು ಸಂತೋಷವಾಗಿ ಕಾಣಿಸ್ತವೆ, ಹ್ಯಾಪಿನೆಸ್ ತೋರಿಸ್ತದೆ. ಹೌದಲ್ಲ, ಮುಖ ನಮಗೇನಾದ್ರೂ ದುಃಖ ಆದಾಗ ಮುಖ ಸಪ್ಪೆ ಆಗ್ತದೆ, ಕಣ್ಣುಗಳಲ್ಲಿ ನಮ್ಮ ದುಃಖವನ್ನ ವ್ಯಕ್ತಪಡಿಸ್ತೀವಿ. ಹಂಗ ಮತ್ತ ಆಮೇಲೆ ಮನುಷ್ಯನಿಗೆ ಈ ಸಂತೋಷ ದುಃಖ ಅಂತಕ್ಕಂಥದ್ದು ಮೊಮೆಂಟರಿ, ಅವು ಪರ್ಮನೆಂಟ್ ಅಲ್ಲ. ಈ ಕ್ಷಣ ನಾವು ಹ್ಯಾಪಿ ಆಗಿರ್ತೀವಿ, ಮುಂದಿನ ಕ್ಷಣ ನಾವು ಅನ್ಹ್ಯಾಪಿ ಆಗಿರ್ತೀವಿ. ಅದೇ ತರಹ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರ ಸರ್ ಇವರು. ಏನ ಬ್ಯೂಟಿಫುಲ್ ಆಗಿ ಹೇಳ್ತಾರ. ಯಾಕಂದ್ರೆ ತುಂಬಿದ ಕೆರೆಗಳದಾವ್ರಿ, ಆಕಾಶದಲ್ಲಿ ಮೋಡಗಳಿರ್ತಾವಲ್ಲ, ಮೋಡಗಳು ಇರ್ಲಾರ್ದಂತ ಕ್ಲಿಯರ್ ಆಕಾಶ ಇತ್ತು ಅಂದ್ರೆ ಬ್ಯೂಟಿಫುಲ್ ಸೈಟ್ ಮಸ್ತ್ ಕಾಣಿಸ್ತದ. ಹಾಗೇನಾದ್ರೂ ಮೋಡಗಳು ಕುಡಿದು ಮೇಲೆ ಅಂತಂದ್ರ ಆವಾಗ ಮಸ್ತಾಗಿ ಕಾಣೋದಿಲ್ಲ. ಮತ್ತೆ ಮೋಡಗಳು ಕೂಡೋದು ಹೋಗೋದು ಅಂದ್ರೆ ಕ್ಷಣಿಕ, ಒಂದು ಕ್ಷಣದಾಗ ಕೂಡ್ತವೆ, ನೆಕ್ಸ್ಟ್ ಕ್ಷಣದಾಗ ಹೋಗ್ತವೆ. ಜಸ್ಟ್ ಲೈಕ್ ಹೆಂಗಂದ್ರೆ ಮನುಷ್ಯನ ಮೂಡು. ಅದಕ್ಕೆ ಇಲ್ಲೇ ಮನುಷ್ಯನ ಮುಖದ ಮೇಲಿನ ಕಣ್ಣುಗಳು ನಮಗೆ ಒಮ್ಮೆ ಒಂದು ಕ್ಷಣ ಸಂತೋಷವನ್ನು ತೋರಿಸ್ತವೆ, ಒಂದು ಕ್ಷಣ ದುಃಖವನ್ನು ತೋರಿಸ್ತವೆ. ಅದಕ್ಕೆ ನಾವು ಸಮುದ್ರದ ಇದೇನು ನದಿ ಕೆರೆಗಳ ನೀರಿಗೆ ನಾವು ಮನುಷ್ಯನ ಮುಖದ ಮೇಲೆ ಕಣ್ಣಿಗೆ ಹೋಲಿಸ್ಬೋದು. ಅಂದ್ರೆ ಆಕಾಶದ ಕ್ಲಿಯರ್ ಇದ್ದಾಗ ಸುಂದರವಾಗಿ ಕಾಣಿಸ್ತದ. ಆಕಾಶ ಮೋಡಗಳಿಂದ ಕೂಡಿದಾಗ ಅದು ಸುಂದರವಾಗಿ ಕಾಣೋದಿಲ್ಲ. ಮನುಷ್ಯ ಹ್ಯಾಪಿ ಇದ್ದಾಗ ಕಣ್ಣುಗಳಲ್ಲಿ ಹ್ಯಾಪಿನೆಸ್ ಕಾಣಿಸ್ತದ, ನೆಕ್ಸ್ಟ್ ಮೂಮೆಂಟ್ ಅನ್ಹ್ಯಾಪಿ ಇದ್ದಾಗ ಚೇಂಜ್ ಆಗ್ತಾ ಹೋಗ್ತದ. ಇದು ಬಹಳ ಬ್ಯೂಟಿಫುಲ್ ಆಗಿದಂತ ಒಂದು ಹೋಲಿಕೆ. ಸೈಂಟಿಸ್ಟ್ ಸರ್ ಇವರು ಎಂತ ಬ್ಯೂಟಿಫುಲ್ ಆಗಿ ಒಂದು ಸ್ಟೈಲ್ ಬನ್ನೊಳಗೆ ಬರ್ದಾರ. water in the landscape may be compared to the two eyes, compared to the eyes in a human face. ಹೆಂಗ ಸರ್ ಅಂತ, ಇಟ್ ರಿಫ್ಲೆಕ್ಟ್ಸ್ ದ ಮೂಡ್ ಆಫ್ ದ ಅವರ್. ಹೌದಲ್ಲ, ಇಟ್ ರಿಫ್ಲೆಕ್ಟ್ಸ್ ಈ ಅಂದ್ರೆ ಇಟ್ಟಂದ್ರೆ ವಾಟರ್, ಮೂಡ್ ಆಫ್ ದ ಅವರ್. ನಾವು ಯಾವ ಮೂಡ್ನ್ಯಾಗ ಅದೀವಿ ಈ ಒಂದು ಸಮಯದೊಳಗೆ ಅನ್ನೋದನ್ನು ತೋರಿಸ್ತದೆ. ಹಾಗಾದ್ರೆ ಆ ವಾಟರ್ ಹೆಂಗಿರ್ತೈತಿ ಅಂದ್ರೆ ಬೀಯಿಂಗ್ ಬ್ರೈಟ್ ಅಂಡ್ ಗೇ, ಬ್ರೈಟ್ ಇರ್ತೈತಿ, ಹ್ಯಾಪಿ ಇರ್ತೈತಿ. ವೆನ್ ದ ಸನ್ ಶೈನ್ಸ್, ಸೂರ್ಯ ಪ್ರಕಾಶಿಸುವಾಗ ಬ್ರೈಟ್ ಅಂಡ್ ಗೇ ಇರ್ತೈತಿ. ಅದೇ ಸೂರ್ಯ ಪ್ರಕಾಶಿಸೋದಿಲ್ಲ, ಮ್ಯಾಗ ಮೋಡಗಳು ಕೂಡ ಅಂದ್ರೆ ಟರ್ನಿಂಗ್ ಟು ಡಾರ್ಕ್ ಅಂಡ್ ಗ್ಲೂಮಿ. ಯಾವಾಗ ಟರ್ನ್ ಆಗ್ತೈತ್ರಿ ಅಂದ್ರೆ ವೆನ್ ದ ಸ್ಕೈ ಇಸ್ ಓವರ್ಕಾಸ್ಟ್. ಓವರ್ಕಾಸ್ಟ್ ಅಂದ್ರೆ ಕ್ಲೌಡಿ. ಫ್ರೆಂಡ್ಸ್, ಸ್ಟಾಪ್ ಮಾಡ್ತೀನಿ, ಮತ್ತೆ ಮುಂದಿನ ಪಾಠನ ಮುಂದಿನ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ. ಓಕೆ, ಬೇಕಾದಷ್ಟು ಥಾಟ್ಸ್ ಅದಾವ ಹೇಳ್ಬೇಕಂತೀನಿ, ಟೈಮ್ ಯಾಕೋ ಶಾರ್ಟ್ ಆಗಿಬಿಡ್ತೈತಿ. ಮಾಡಿದ್ರೆ ಇವು ಪಾರ್ಟ್ 1 ಪಾರ್ಟ್ 2 ಭಾಳ ಆಗ್ತವೆ, ಹೇಳ್ಬೇಕಂತೀನಿ. ಅದೇನೋ ಸ್ವಲ್ಪ ಕಮ್ಮಿ ಮಾಡಿ ಹೇಳಿಕತ್ತೀನಿ. ಓಕೆ, ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಈಗ ಒಂದು 8 ತಿಂಗಳು ಆಯ್ತು ನಾನು ಸ್ಟಾರ್ಟ್ ಮಾಡಿ ಈ ಟೀಚಿಂಗು. ಕ್ಲಾಸ್ ರೂಮ್ ಆದ್ರೆ ಬೇಕಾದಷ್ಟು ಹೇಳ್ಬೋದು ಕುಂದಿರ್ಸ್ಕೊಂಡು. ಸೊ ಓಕೆ, ಏನೋ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ನನಗೆ ಡೆಫಿನೆಟ್ಲಿ ಮೈ ಎಕ್ಸ್ಪೀರಿಯನ್ಸ್ ಟೀಚಸ್ ಮೀ. Yes, in future my lessons will be better. Thank you for watching.